स्वानुभूत्या चकासति चित्स्वभावाय भावाय सर्वभावान्तरक्षिते सर्वभावान्तरक्षिते. ಸಮಯಸಾರ ಪದ್ಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆಯವರ ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ನಿರ್ಜರ ಅಧಿಕಾರದ 5ನೇ ಕಲಶ. ಸಮ್ಯಕ್ ದೃಷ್ಟಿ ಸ್ವಯಮಯಃ ಜಾತು ಬಂಧೋ ನಮೇಶ ಇತ್ಯುಕ್ತಾನೋ ಪುರಕವದನಾ ರಾಗಿಣೋ ವ್ಯಾಚರಂತು ಆಲಂಬಂತಾಂ ಸಮಿತಿ ಪರತಾಂ ತೇಯತೋ ವ್ಯಾಪಿ ಪಾಪ ಆತ್ಮಾನಾತ್ಮಾವಗಮವಿದಃ ಸಂತಿ ಸಮ್ಯಕ್ ತ್ವರಿತಾ. ಇತಿ ಆಚರಂತು. ಅಂಥ ಜೀವರುಗಳು ಹೀಗೆ ಮನ್ನಿಸುತ್ತಿದ್ದರೆ ಮನ್ನಿಸಲಿ, ಆದರೆ ಅವರಿಗೆ ಕರ್ಮಗಳ ಬಂಧವಿದೆ. ಮತ್ತೆ ಹೇಗಿದ್ದಾರೆ? ಉತ್ತಾನೋತ್ಪುಲಕವದನಃ. ಉತ್ತಾನ ಅಭಿಮಾನದಿಂದ ಉನ್ನತವಾದ, ಉತ್ಪಲಕ ಉಗ್ಗಿ ರೋಮಾಂಚಿತವಾದ, ವದನಾಹ ಮುಖವುಳ್ಳವರಿದ್ದಾರೆ. ಅಪಿ ಅಥವಾ ಹೇಗಿದ್ದಾರೆ? ಸಮಿತಿ ಪರತಾಂ ಆಲಂಬತಾಂ. ಸಮಿತಿ ಮೌನವಾಗಿರುವುದು ಅಥವಾ ಕಮ್ಮಿ ಮಾತನಾಡುವುದು ಅಥವಾ ತನ್ನನ್ನು ಹೀನನನ್ನಾಗಿಸುತ್ತಾ ಮಾತನಾಡುವುದು, ಇವುಗಳ ಪರತಾಂ ಸಮಾನವಾದ ಸಾವಧಾನತೆಯನ್ನು ಆಲಂಬತಾಂ ಅವಲಂಬನೆ ಮಾಡುತ್ತಾರೆ. ಅರ್ಥಾತ್ ಸರ್ವಥಾ ಪ್ರಕಾರ ಈ ರೂಪ ಪ್ರಕೃತಿಯ ಸ್ವಭಾವದವರಾಗಿದ್ದಾರೆ. ಮಿಥ್ಯಾದೃಷ್ಟಿ ಜೀವದ ಮಾತು ಹೇಳ್ತಾ ಇದ್ದಾರೆ. ನಿನ್ನೆ ಪದಖಂಡೇನಿತ್ತು, ನಾವು ಸ್ವಯಂ ಸಮ್ಯಕ್ ದೃಷ್ಟಿ ಇದ್ದೇವೆ. ತ್ರಿಕಾಲದಲ್ಲೂ ಅನೇಕ ಪ್ರಕಾರದ ವಿಷಯ ಸುಖವನ್ನು ಭೋಗಿಸ್ತಿದ್ರೂ ಕೂಡ ನಮಗೆ ಬಂಧ ಆಗೋದಿಲ್ಲ, ಕರ್ಮ ಬಂಧ ಆಗೋದಿಲ್ಲ. ಈ ಪ್ರಕಾರ ಅಂತಾರೋ ಅಂಥೇಳಿ ಹೇಳಿದ್ರು. ಹಾಗೆ ಅವರು ಮನ್ನಿಸ್ತಿದ್ರೆ ಮನ್ನಿಸಲಿ, ಆದ್ರೆ ಕರ್ಮ ಬಂದಂತೂ ಆಗ್ತಿದೆ ಅಂಥೇಳಿ ಹೇಳ್ತಾರೆ. ಮಿಥ್ಯಾದೃಷ್ಟಿ ಜೀವ ತನ್ನನ್ನು ತಾನು ದೇಹರೂಪ ಮನ್ನಿಸ್ತಂದ್ರಲ್ಲ, ಅದರ ದೇಹರೂಪ ಯಾವಾಗ ಆಗ್ತಂದ್ರೆ ಅವನು ವಸ್ತುತಃ ಯಾವಾಗೂ ಇಲ್ಲ. ಸಂಯೋಗವನ್ನು ತಂದಂಥೇಳಿ ಮನ್ನಿಸ್ತಂದ್ರಲ್ಲ, ಆದ್ರೆ ಅದು ಅವನದು ಯಾವಾಗ ಆಗ್ತಿದೆ ರೀ? ಆಗೋದನ್ನೇ ಇಲ್ಲ. ಪರದಿಂದ ಸುಖ ದುಃಖ ಮನ್ನಿಸ್ತಂದ, ಅದರಿಂದ ಅವನಿಗೆ ಸುಖ ದುಃಖ ವಾಸ್ತವದಲ್ಲಿ ಎಲ್ಲಿ ಆಗಿದೆ ರೀ? ಆಗಿಯೇ ಇಲ್ಲ. ವಸ್ತು ಸ್ವರೂಪ ಆಗಿಲ್ಲ. ಅದೇ ಪ್ರಕಾರ ನಾನು ಶುದ್ಧ ಇದ್ದೇನೆ ಅಥವಾ ನಿರ್ದೋಷ ಇದ್ದೇನೆ ಅನ್ನುವ ಅಭಿಪ್ರಾಯ ಯಾವ ಜೀವನಿಗೆ ಇದೆಯೋ, ಆ ಅಭಿಪ್ರಾಯದ ಬಲದಿಂದ ಕರ್ಮಗಳ ಕಥನವನ್ನು ಒಂದು ವೇಳೆ ಅವನಿಗೆ ಆಲಿಸುವ ಸೌಭಾಗ್ಯ ಸಿಕ್ಕರನೂ ಕೂಡ ನಮಗೇನು ಕರ್ಮಬಂಧ ಆಗುವುದಿಲ್ಲ ಅನ್ನುವುದ ಆ ಅಭಿಪ್ರಾಯದಿಂದನೇ ಈ ಪ್ರಕಾರದ ಭಾವಗಳ ಉದಿಸಿ ಬರ್ತವೆ. ಬಂದ್ರೆ ಬರಲಿ, ಅದಕ್ಕೆ ಅವನು ಸ್ವತಂತ್ರ ಅದನ್ರಿ. ನಿಸರ್ಗ ಯಾವ ಜೀವದ ಯಾವುದೇ ಅಭಿಪ್ರಾಯಕ್ಕೆ ಯಾವುದೇ ಪ್ರಕಾರದ ಪ್ರತಿಬಂಧ ಒಡ್ಡುವುದಿಲ್ಲ. ಯಾವ ಜೀವ ತನ್ನನ್ನು ದೇಹರೂಪ ಸಂಯೋಗ ರೂಪ ತಾನು ಪರರಿಗೆ ಉಪಕಾರ ಮಾಡುವಂಥವ, ಪರರಿಂದ ಉಪಕೃತ ಆಗುವಂಥವ, ಏನು ಬೇಕಾದ ನಿರಂತರ ತನ್ನ ಮಿಥ್ಯಾ ಮನ್ನನೆಯ ಆಧಾರದಿಂದ ಅನೇಕಾನೇಕ ಪ್ರಕಾರದ ಭಾವಗಳ ಮಿಥ್ಯಾದೃಷ್ಟಿ ಜೀವದಲ್ಲೇ ಉದಿಸಿ ಬರ್ತಾ ಇರ್ತವೆ. ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವದಲ್ಲಿ ನಿರಂತರ ಭೇದದ ವಿಜ್ಞಾನ ನಡೆದದ್ದು ಇರ್ತಿದೆ.
ಆದರೆ ಈ ಎರಡೂ ಪ್ರಕಾರದ ಜೀವರಾಶಿ ಏನಿದ್ದಾರೆ, ಆ ಜೀವರಾಶಿಯ ಯಾವುದೇ ಪ್ರಕಾರದ ಭಾವಕ್ಕ, ಯಾವುದೇ ಪ್ರಕಾರದ ಮನ್ನಣೆಗೆ, ಯಾವುದೇ ಪ್ರಕಾರದ ಅನುಭೂತಿಗೆ ವಿಶ್ವ ಅಥವಾ ನಿಸರ್ಗ ಏನು ಮಾಡುವುದಿಲ್ಲ. ಅವು ತನ್ನಷ್ಟಕ್ಕೆ ತಾನು ತನ್ನ ಅಭಿಪ್ರಾಯವನ್ನು ಹೇಗಬೇಕೋ ಹಾಗೆ ಇಟ್ಟುಕೊಳ್ಳಬಹುದು. ತನ್ನಷ್ಟಕ್ಕೆ ತಾನೇ ತನ್ನ ಅಭಿಪ್ರಾಯದ ಮೇರೆಗೆ ಎಂಥ ಬೇಕಾದಂಥ ಭಾವ ಮಾಡಬಹುದು. ಅದಕ್ಕೆ ಅವನಿಗೆ ತ್ರಿಕಾಲದಲ್ಲೂ ಸ್ವತಂತ್ರತೆ ಇದೆ. ತ್ರಿಕಾಲದಲ್ಲೂ ಸ್ವತಂತ್ರತೆ ಇದೆ. ಆ ಸ್ವತಂತ್ರತೆ ಇರುವುದರಿಂದ ಭಾಗ್ಯಶಾಲಿ ಜೀವ ಪುರುಷಾರ್ಥ ಪೂರ್ವಕ ಸಂಸಾರ ಮಾರ್ಗದ ತ್ಯಾಗ ಮಾಡಿ ಮೋಕ್ಷ ಮಾರ್ಗದೊಳಗೆ ಬರುವುದು ಸಾಧ್ಯ. ಆ ಸ್ವತಂತ್ರತೆ ಇರುವುದರಿಂದ ವಿಪರೀತ ಮನ್ನಣೆಯನ್ನು ಬಿಟ್ಟುಕೊಟ್ಟ ವಾಸ್ತವಿಕತೆಯನ್ನು ಹೇಗಿದೆಯೋ ಹಾಗೆ ನೋಡೋದ ಸಾಧ್ಯ ಇದೆ. ಒಂದು ವೇಳೆ ನೈಸರ್ಗಿಕವಾಗಿನ ಅವನಿಗೆ ಸ್ವತಂತ್ರತೆ ಇರದೇ ಹೋಗಿದ್ದರೆ, ಯಾವಾಗ ಜೀವ ವಿಪರೀತತೆಯನ್ನು ಕಂಡುಕೊಳ್ಳಬಹುದಾಗಿದೆ, ವಿಪರೀತತೆಯ ತ್ಯಾಗವನ್ನು ಮಾಡುವಂಥ ಪುರುಷಾರ್ಥ ಮಾಡಬಹುದಾಗಿದೆ, ಆಗ ಕೂಡ ಅವು ಪುರುಷಾರ್ಥಾದಿಗಳನ್ನು ಮಾಡದೆ ಯಥಾರ್ಥತೆಯನ್ನು ಕಾಣದೆ ಹಾಗೆಯೇ ನಡೀಬೇಕಾಗಿತ್ತು. ಆದರೆ ಈ ಸ್ವತಂತ್ರತೆ ಇರುವುದರಿಂದ ಬೇಕಾದ ಹಾಗೆ ತಾನು ಹೇಗೆ ಬೇಕಾದ ಹಾಗೆ ಯಾವುದು ತನ್ನದಿಲ್ಲವೋ ಅದನ್ನು ತನ್ನದನ್ನೋದ, ಅಥವಾ ಯಾವುದು ತನ್ನದಿಲ್ಲವೋ ಅದನ್ನು ತನ್ನದಲ್ಲ ಅಂಥೇಳಿ ಅನ್ನೋದ, ಎರಡೂ ಪ್ರಕಾರದ ಅಭಿಪ್ರಾಯಕ್ಕ ಜೀವ ಮೂರು ಕಾಲದಲ್ಲೂ ಸ್ವತಂತ್ರ ಇದ್ದಾನೆ. ಹಾಗಾದರೆ ಇಲ್ಲಿ ಆಗಮದ ಅಭ್ಯಾಸ ಮತ್ತು ಗುರುಗಳ ಉಪದೇಶ ನಿರರ್ಥಕ ಇದೆಯೇನ? ನೋಡ್ರಿ, ಯಾವ ಜೀವದ ಕಾಲಲಬ್ಧಿ ಬಂದದ್ದು ಇದೆಯೋ, ಯಾವ ಜೀವ ಸ್ವಯಂ ತನ್ನ ಯೋಗ್ಯತೆಯನ್ನು ಪ್ರಾಪ್ತ ಮಾಡಿಕೊಂಡು ಪುರುಷಾರ್ಥಪೂರ್ವಕ ಕಾರ್ಯ ಮಾಡುವಂಥದ್ದು ಒಂದು ಅವನ ಪರ್ಯಾಯದೊಳಗ ಸಾಮರ್ಥ್ಯ ಜಾಗೃತ ಆಗಿದೆಯೋ, ಆ ಜೀವನಿಗೆ ಆಗಮದ ಅಧ್ಯಯನ ಅಥವಾ ಗುರುಗಳ ಉಪದೇಶವನ್ನು ನಿಮಿತ್ತ ಅಂಥೇಳಿ ಹೇಳೋದಿದೆ. ಅವ ಗ್ರಹಣ ಮಾಡುವಲ್ಲಿ ಅಥವಾ ಯಥಾರ್ಥತೆಯನ್ನು ಗ್ರಹಣ ಮಾಡದೇ ಇರುವಲ್ಲಿ ಯಾವ ಕಾಲಕ್ಕೂ ಸ್ವತಂತ್ರನೇ ಇದ್ದಾನೆ. ಉಪದೇಶದಿಂದ ಸ್ವಾಧ್ಯಾಯದಿಂದ ಅವನಲ್ಲೇ ಏನೂ ಆಗುವಂಥ ಪರಾಧೀನತೆ ಅವನ ಸ್ವಭಾವದೊಳಗೆ ಇಲ್ಲ. ಹಾಗಾದ್ರೆ ಅವನಿಗೆ ಭಾವ ಬಂತು ಅಂತಂದ್ರೆ, ಅದೇ ಇದರ ವಾಚನದಿಂದ, ಅಧ್ಯಯನದಿಂದ, ಇದರ ಆಶ್ರಯದಿಂದ, ಇದರ ಅವಲಂಬನೆಯಿಂದ ತನಗೇ ಲಾಭ ಆಗಿ ಅದರಿಂದ ಪ್ರಮೋದಿತ ಆಗ್ತಾ ಹೋದ ಅಂತಂದ್ರೆ ಅವನು ತಾನಾಗೇನ ಅಧ್ಯಯನ ಮಾಡ್ತಾನೆ, ತಾನಾಗೇನ ಅದರಲ್ಲೇನ ರತನಾಗಿ ಉಳಿತಾನೆ, ತಾನಾಗೇನ ಅದರ ಆಧಾರದಿಂದ ತನ್ನ ಸ್ವಭಾವವನ್ನು ಪ್ರಾಪ್ತ ಮಾಡಿಕೊಳ್ತಾನೆ, ಆತ್ಮಾನುಭೂತಿ ಸಂಪನ್ನ ಆಗ್ತಾನೆ. ಮುಂದ ಶುಭ ಕ್ರಿಯೆಗಳ ಆಧಾರ ಬಾಹ್ಯದೊಳಗೆ ಕಂಡು ಬಂದ್ರೂ ಕೂಡ ಆಂತರ್ಯದೊಳಗೆ ಯಾವ ಶುದ್ಧಾತ್ಮನ ಅನುಭೂತಿ ಆಗಿದೆಯೋ ಆ ಶುದ್ಧಾತ್ಮನಲ್ಲಿನ ಸ್ಥಿರವಾಗುವಂಥ ಭಾವನೆ ಮತ್ತು ಪ್ರಯತ್ನ ನಡೆದಿರ್ತವೆ. ಆ ವೇಳೆದೊಳಗ ಆ ಶುಭಾಚರಣೆಯನ್ನು ಅದರಲ್ಲಿ ನಿಮಿತ್ತ ಅಂಥೇಳಿ ಹೇಳೋದಿದೆ. ಶುಭದಿಂದ ಶುದ್ಧ ಎಂದೂ ಆಗುವುದಿಲ್ಲ. ಜೈನ ಕುಲೋತ್ಪನ್ನರಿಗೆ ಮುಖ್ಯ ರೂಪದಿಂದ ಉಪದೇಶ ನಡೀತಾ ಇರುವುದರಿಂದ ಏನು ಹೇಳ್ತು, ಜೈನಾಚಾರ್ಯರುಗಳ ಉಪದೇಶ ಮುಖ್ಯ ರೂಪದಿಂದ, ಅರೆ ಇದು ಜೈನರ ಸಲುವಾಗಿಯೇ ಇದೆ ಹೀಗಲ್ಲ, ಆದರೆ ಆ ಕಥನದೊಳಗೆ ನಿಯಮದಿಂದ ಜೈನ ಕುಲೋತ್ಪನ್ನನ ಮುಖ್ಯತೆ ಇದೆ. ಹಾಗಾದ್ರೆ ಜೈನ ಕುಲೋತ್ಪನ್ನ ಜೀವನ ಮುಖ್ಯತೆಯಿಂದ ಹೇಳುವಂಥ ಜೈನಾಚಾರ್ಯರ ಕಥನದೊಳಗ ನಿರಂತರ ಅಶುಭದ ಹಾಗೇನ ಇದೆಪ್ಪ. ಶುಭದಿಂದ ಧರ್ಮ ಆಗುವುದಿಲ್ಲ, ಶುಭ ಧರ್ಮದ ಸಲುವಾಗಿ ಪರಂಪರಾ ಕಾರಣ ಕೂಡ ಇಲ್ಲ ಅನ್ನೋದನ್ನು ನಿರಂತರ ಪದೇ ಪದೇ
ಒತ್ತಿ ಒತ್ತಿ ಸ್ಪಷ್ಟ ರೂಪದಿಂದ ಹೇಳಬೇಕಾಗ್ತಿದೆ ಅವರಿಗೆ. ಯಾಕೆ ಅಂತಂದ್ರೆ ಜೈನರಿಗೆ ಶುಭಾಚರಣೆ ಅತ್ಯಂತ ಪ್ರಿಯ ಇದೆ. ಇದೇನಿಲ್ರಿ ಗೌರಣ್ಣವರು, ಇದೇ ರೀ ಜೈನರಿಗೆ ಶುಭಾಚರಣೆ ಅತ್ಯಂತ ಪ್ರಿಯ ಇದೆ. ಅರ್ಥಾತ್ ಅಶುಭದ ಆಚರಣೆಯಿಂದ ಆಂತರ್ಯದೊಳಗೆ ಸ್ವಾಭಾವಿಕವಾಗಿ ದೂರವಿರುವಂಥ ಭಯ ಅವರಲ್ಲಿ ಇದೆ. ಭಯ ಇದೆ ಅಂಥೇಳೆಲ್ಲ ಆ ಅಶುಭದಿಂದ ದೂರ ಉಳಿಯುವ ಸಲುವಾಗಿ ಸಾಧ್ಯ ಆದಷ್ಟು ಶುಭದ ಆಚರಣೆಯನ್ನು ಮಾಡುವಂಥವರ ಜೈನರನ್ನ ಇರ್ತಾರೆ. ಹೀಗಿದ್ದ ಕಾರಣ ಜೈನರನ್ನ ಮುಖ್ಯ ಮಾಡಿ ಮಾಡುವಂಥ ಉಪದೇಶದೊಳಗ ಜೈನಾಚಾರ್ಯರದ ಶುಭದ ಮೇಲೆ ನಿರಂತರ ಈ ಜೀವದ ದೃಷ್ಟಿಯನ್ನು ಬಿಡಿಸುವ ಸಲುವಾಗಿ ಪ್ರಹಾರ ಇರ್ತಿದೆ ರೀ. ಮತ್ತದು ವಾಸ್ತವಿಕ ಕೂಡ ಇದೆ. ಈಗ ಸಂಪದದೊಳಗೆ ಎಷ್ಟು ಬಂತು? ಪ್ರವಚನ ಸಾರದ 77ನೇ ಗಾಥೆಯಲ್ಲಿ ಬಂದದ್ದನೇ ಇದೆ ರೀ. ಯಾರ ಅರೆ ಶಬ್ದ ಸ್ಪಷ್ಟ ಇದೆ. ಇಲ್ಲಿ ಯಾವನೋ ವ್ಯಕ್ತಿ ವಿಶೇಷದಿಂದ ದ್ವೇಷಪೂರ್ವಕವಾಗಿ ನೋಡುವ ಮಾತಿಲ್ಲ. ಕುಂದು ಕುಂದರಂತೂ ಅರೆ ಕುಂದು ಕುಂದರ ಸಾಕ್ಷಾತ್ ವಿದಯ ಕ್ಷೇತ್ರದೊಳಗೆ ವಿದ್ಯಮಾನ ಇರುವಂಥ ಸೀಮಂಧರ ಸ್ವಾಮಿಯ ಹತ್ತಿರ ಹೋಗಿ ಯಾವ ಮಾತನ್ನ ಆಲಿಸಿ ಬಂದಿದ್ದಾರೋ, ಬಂದ ನಂತರ ಯಾವ ಕೃತಿಯನ್ನ ರಚನೆ ಮಾಡಿದಾರೋ ಆ ಪ್ರವಚನ ಸಾರದೊಳಗೆ ಸ್ಪಷ್ಟ ಹೇಳಿದ್ದಾರೆ. ಯಾರ ಶುಭವನ್ನ ಒಳ್ಳೆಯದ, ಅಶುಭವನ್ನ ಕೆಡಕ ಅಂತ ಹೇಳಿ ತಿಳಿತಾರೆ. ಈ ಮಾತಿನ ತಾತ್ಪರ್ಯ ಅಶುಭ ಕೆಡಕಿಲ್ಲೇನು? ಹಾಗಾದ್ರ ಇಂಥ ಪ್ರಶ್ನೆ ಉದ್ಭವ ಆಗುವ ಸಲುವಾಗಿ ಆ ಮಾತನ್ನು ಹೇಳಿಲ್ಲ. ಯಾಕೆ ಅಂತಂದ್ರೆ ಅಶುಭ ಕೆಡಕ ಅಂಥೇಳಿ ನಿನಗೆ ಗೊತ್ತೇ ಇದೆ, ಹೌದು ಅಥವಾ ಇಲ್ರಿ? ಅಶುಭ ಒಳ್ಳೆಯದಿಲ್ಲ ಅನ್ನೋದು ನಿನಗೆ ಗೊತ್ತೇ ಇದೆ ಅಂಥೇಳಿ ಆ ಅಶುಭದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಸದೈವ ನೀನು ಆಂತರ್ಯದಲ್ಲಿ ಉದ್ಯಮಶೀಲ ಇರ್ತೀಯಪ್ಪ, ಹೌದೇನಿಲ್ಲ? ಅಶುಭ ಒಳ್ಳೆಯದಿಲ್ಲ ಅನ್ನೋದು ನಿನಗೆ ಸಂಪೂರ್ಣ ಪರಿಚಯ ಇದೆ. ಈಗ ನಾವು ಹೇಳೋದು ಏನ? ಅಶುಭ ಒಳ್ಳೆಯದಿಲ್ಲ ಅಂಥೇಳಿ ನಿನಗೆ ಯಾವ ರೀತಿ ಪರಿಚಯ ಇದೆಯೋ ಅದೇ ರೀತಿ ಶುಭ ಕೂಡ ಒಳ್ಳೆಯದಿಲ್ಲ ಅನ್ನೋದ್ರದ್ದು ಪರೀಕ್ಷಾಪೂರ್ವಕ ನೀನು ಈಗ ನಿರ್ಣಯ ಮಾಡ. ಜೈನರಿಗೆ ಹೇಳುವ ಉಪದೇಶ ಇದೆ ರೀ. ಇದ ಜೀವಮಾತ್ರರಿಗೆ ಹೇಳುವ ಉಪದೇಶ ಬೇರೆ. ಜೀವಮಾತ್ರರಿಗೆ ಹೇಳುವ ಉಪದೇಶ ಏನ? ದೇಹದಿಂದ ಭಿನ್ನ ಚೈತನ್ಯ ಮಾತ್ರ ಅರೂಪಿ ತತ್ವ ನಾನಿದ್ದೇನೆ ಅನ್ನುವುದನ್ನು ಪುನಃ 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 ನಿನ್ನ ಜ್ಞಾನದ ಮೇಲೆ ಸಂಸ್ಕಾರ ಮಾಡಿಕೊಂಡ ಆ ಜ್ಞಾನವನ್ನು ಆ ತತ್ವದ ಕಡೆಗೆ ಸನ್ಮುಖ ಮಾಡು. ಈಗ ಜೀವ ಮಾತ್ರರಿಗೆ ಹೇಳುವ ಉಪದೇಶ ಇದೆ ರೀ. ಹಾಗಾದ್ರೆ ಆ ಜೀವ ಮಾತ್ರರಿಂದ ಜೈನ ಬೇರೆ ಅದನೇನ್ರಿ? ಅರ್ಥಾತ್ ಅವನಿಗೆ ಕೂಡ ಆ ಉಪದೇಶ ಇದೆ. ಆದ್ರೆ ಅವನಿಗೆ ಬೇರೊಂದು ಉಪದೇಶ ಮುಖ್ಯ ರೂಪದಿಂದ ಯಾವುದಿದೆ ಅಂತಂದ್ರ ಶುಭ ಒಳ್ಳೆಯದಿದೆ ಅನ್ನುವ ನಿನ್ನ ಅಭಿಪ್ರಾಯ ಏನಿದೆಯಲ್ಲ ಆ ಅಭಿಪ್ರಾಯವನ್ನ ನೀನು ಆ ಶುಭ ಅಶುಭದ ಹಾಗೇನ ಒಳ್ಳೆಯದು ಇಲ್ಲ ಇದನ್ನು ತಿಳ್ಕೊ. ಆ ಅಭಿಪ್ರಾಯವನ್ನ ಬಿಟ್ಕೊಡೋ ಸಲುವಾಗಿ ಈ ಮಾತಿನ ನಿರ್ಣಯ ನೀ ಮಾಡು. ಏನ? ಅಶುಭವನ್ನ ಯಾವ ಪ್ರಕಾರ ಅಶುಭದಿಂದ ಭಯಭೀತಿ ಇದೆಯೋ ಅಶುಭ ಜೈನನ ಜೀವನದೊಳಗ ಆಗೋದನೇ ಇಲ್ಲ, ಹೀಗೆ ಮಾತಿಲ್ರಿ. ಆದ್ರೆ ಅಶುಭದ ಸಲುವಾಗಿ ಅವನಿಗೆ ಭಯ ಇದೆ, ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದೇ ಪ್ರಕಾರ ಆ ಶುಭದಿಂದ ಕೂಡ ದೂರ ಇರೋದು ಇದೆ. ಶುಭ ಕೂಡ ಬಂಧನ ಸ್ವರೂಪ ಇದೆ ಅನ್ನೋದರದ ನಿರ್ಣಯ ಆಗುವ ಸಲುವಾಗಿ ಈ ಜೈನನಿಗೆ ಅರೆ ನಿರ್ಣಯ ಯಾರಿಗೆ ಆಗೋದು? ಜೈನರಿಗೆ. ಜೈನರಿಗೆ ಯಾಕ? ಅವರ ಅಶುಭವನ್ನ ಬಿಟ್ಟವರದಾರಲ್ಲ, ಅಶುಭವನ್ನ ಶ್ರದ್ಧೆಯೊಳಗಿಂದರೆ ಅಶುಭ ಅವರ ಜೀವನದಲ್ಲಿ ಆಗುವುದಿಲ್ಲ ಹೀಗೆ ಮಾತಿಲ್ಲ. ಆದ್ರೆ ಅಶುಭವನ್ನ ಶ್ರದ್ಧೆಯೊಳಗಿಂದ ತ್ಯಾಗ ಮಾಡಿದ್ದಾರೆ ಅವರು. ಅವರಿಗೆ ಹೇಳೋದಿದೆ ಶುಭ ಕೂಡ ಅಶುಭದ ಹಾಗೇನ ತ್ಯಾಗ ಯೋಗ್ಯ ಇದೆ.
ಅಶುಭವನ್ನ ಬಿಟ್ಟಿಲ್ಲಲ್ಲ. ಅವ್ರ ಜೀವನದಲ್ಲಿ ಅಶುಭ ಆಗ್ತಿದೇನಿಲ್ರಿ ಜೈನರು, ನಮ್ಮ ಜೀವನದಲ್ಲಿ ಆಗ್ತಿದೆ. ಆದ್ರ ಆ ಅಶುಭದೊಳಗ ಜೀವನಿಗೆ ಸುಖದ ಪ್ರಾಪ್ತಿಯ ಅಭಿಪ್ರಾಯ ಇಲ್ಲಲ್ಲ ಈ ಜೈನ ಜೀವನಿಗೆ. ಅರೆ ಅಂಥಳನ ಟೋಡರ ಮಲ್ಲರ ಹೇಳಿರ್ರಿ, ಜೋ ಜೀವ ಜೈನ್ ಹೈ जिना आज्ञा को मानते हैं उनमें भी ಮಿಥ್ಯಾತ್ವ रहता है. ಅದು ಮಿಥ್ಯಾತ್ವ ಇದೆಯಿಲ್ಲ. ಯಾವುದ ಶುಭ ಒಳ್ಳೆಯದಿದೆ, ಅಶುಭ ಒಳ್ಳೆಯದಿಲ್ಲ, ಕೆಡಕಿದೆ. ಈ ಪ್ರಕಾರ ಭೇದ ಮಾಡೋದ್ರೆ ಜ್ಞಾನದೊಳಗ ಶ್ರದ್ಧೆಯೊಳಗ ಭೇದ. ಇದರ ಅರ್ಥ ಅಶುಭ ಒಳ್ಳೆಯದಿಲ್ಲ ಅನ್ನೋದು ನನ್ನ ಅನ್ನಿಸಿಕೆ ತಪ್ಪಿದೇನಾ? ಇಲ್ಲ ಪ್ರಭು, ನೀನು ಅಶುಭ ಒಳ್ಳೆಯದಿದೆ ಅಂಥೇಳಿ ಯಾರಾದರೂ ನಿನ್ನ ಮೇಲೆ ಸಂಸ್ಕಾರ ಮಾಡಿದ್ರೂ, ಅನೇಕ ಕಾಲ ಮಾಡಿದ್ರೂ ಕೂಡ ನೀನು ಅಶುಭ ಒಳ್ಳೆಯದಂಥೇಳಿ ತಿಳಿಯೋದು ಸಾಧ್ಯನೇ ಇಲ್ಲ. ಇದು ಜೈನ ಕುಲದೊಳಗೆ ಉತ್ಪನ್ನ ಆಗಿರುವುದರ ಮಹಾನ ಲಾಭ ಇದೆ ರೀ. ಇದೆಯೋ ಅಥವಾ ಇಲ್ರಿ? ಅಶುಭ ಒಳ್ಳೆಯದಿದೆ, ಅರೆ ಮಾಡಲಿಕ್ಕೆ ಬೇಕು ಈ ಕಾಲದೊಳಗೆ ಅಂಥೇಳಿ ಒಂದು ವೇಳೆ ಯಾರಾದರೂ ಒತ್ತಿ ಒತ್ತಿ ಹೇಳಿದ್ರೂ ಕೂಡ ಈ ಜೈನ ಜೀವದ ಅಂತರಂಗ ಒಪ್ಪೋದನೇ ಇಲ್ರಿ. ಹಾಗಾದ್ರೆ ಜೋ ಜೀವ ಜೈನ ಹೇ ಜಿನ ಆಜ್ಞಾ ಕೋ ಮಾನ್ತೆ ಹೇ. ನಾವು ಮನ್ನಿಸ್ತೇವೆ ನಿಲ್ರಿ ಜಿನ ಆಜ್ಞೆಯನ್ನ. ಹಾಗೆ ರಾತ್ರಿ ಭೋಜನದೊಳಗ ಅಸಂಖ್ಯ ಜೀವ ಹಿಂಸೆ ಆಗ್ತಿದೆ. ಕಂದ ಮೂಲದ ಭಕ್ಷಣದೊಳಗ ಅನಂತಾನಂತ ಜೀವಗಳ ಹಿಂಸೆ ಆಗ್ತಿದೆ. ಶೋಧಿಸದೇ ಇರುವಂಥ ಜಲದ ಪ್ರಯೋಗದೊಳಗ ಅಸಂಖ್ಯ ಜೀವಗಳ ಹಿಂಸೆ ನಿರರ್ಥಕವಾಗಿ ಆಗ್ತಿದೆ. ಇದರಲ್ಲಿ ಎಲ್ಲ ರಾತ್ರಿಯಲ್ಲಿ ಜೀವಗಳ ಸಂಚಾರ ಅಧಿಕ ಇರ್ತಿದೆ, ಜೀವಗಳ ಉತ್ಪತ್ತಿ ಅಧಿಕ ಇರ್ತಿದೆ. ಯಾರು ಹೇಳಿದ್ರು? ನಾವು ದೀಪ ಹಚ್ಚಿದೇವಲ್ಲ, ವಿಜಯನ್ನ ಹೇಳ್ತಿದ್ರಲ್ಲ, ಮೊದಲ ಕತ್ಲೆ ಇರ್ತಿತ್ತು, ಸಣ್ಣ ಸಣ್ಣ ದೀಪ ಇರ್ತಿದ್ವು. ಅಪ್ಪಾಜಿ ಎದುರಿಗೆ ನಾವು ವಾದ ಮಾಡಿದ್ರಿ. ಈಗೆಲ್ಲ ವಿಜ್ಞಾನದ ಮೂಲಕ ಎಷ್ಟು ದೊಡ್ಡ ದೊಡ್ಡ ಪ್ರಕಾಶಮಯವಾದಂಥ ಬಲ್ಬಗಳಿದ್ದಾವೆ. ಜೀವರಾಶಿ ಹೇಗೆ ಉತ್ಪನ್ನ ಆಗ್ತಿದೆ? ಅಂಧಕಾರದೊಳಗೆ ಜೀವ ಉತ್ಪನ್ನ ಆಗ್ತವೆ. ಆದರೆ ಈ ತರ್ಕದ ಮಾತೆಲ್ಲ ಅಥವಾ ಇಂದ್ರಿಯ ಜ್ಞಾನದಿಂದ ತಿಳಿದು ಬರುವಂಥ ಮಾತ ಅದು ಅಲ್ಲಲ್ಲ. ಆದ್ರೂ ಕೂಡ ರಾತ್ರಿಯಲ್ಲಿ ಜೀವಗಳ ಉತ್ಪತ್ತಿ ಅಸಂಖ್ಯ ಅನಂತ ಗುಣಿತ ಆಗ್ತಾ ಇರ್ತಿದೆ ಅನ್ನುವ ಯಾವ ಸರ್ವಜ್ಞ ಪ್ರಭುವಿನ ವಚನ ಇದೆಯಲ್ಲ, ಅದರ ಮೇಲೆ ನಮ್ಮದು ವಿಶ್ವಾಸ ಇದೆ ರೀ. ಹೌದು ಅಥವಾ ಇಲ್ಲ? ಅಂಥೇಳನ ರಾತ್ರಿ ಭೋಜನದ ಕುರಿತು ಭಯ ಇದೆ. ಕಂದಮೂಲದ ಭಕ್ಷಣದ ಕುರಿತು, ಭಕ್ಷಣದ ಕುರಿತು ಭಯ ಇದೆ ರೀ. ಯಾವುದರ ಆಧಾರದಿಂದ? ಜಿನರ ಆಜ್ಞೆಯ ಆಧಾರದಿಂದ. ಜಿನರ ಆಜ್ಞೆಯನ್ನು ಮನ್ನಿಸ್ತೇವ್ರಿ ನಾವು. ಆದ್ರೂ ಕೂಡ ಉನ್ಮೆ ಭೀ ಮಿಥ್ಯಾತ್ವ ರಹತಾ ಹೇ. ಉನ್ಮೆ ಅಂದ್ರೆ ಅವ್ರ ಯಾರ? ನಾವು. ಯಾವ ಮಿಥ್ಯಾತ್ವ? ಶುಭದೊಳಗ ಒಳ್ಳೆಯತನದ ಅಭಿಪ್ರಾಯ, ಶುಭ ಕ್ರಿಯೆ ಮಾಡುವುದರೊಳಗೆ ನಿರಂತರ ಉತ್ಸಾಹ, ಶುಭ ಭಾವದೊಳಗ ನಿರಂತರ ಒಳ್ಳೆಯತನದ ಅಭಿಪ್ರಾಯ. ಇದು ಮಿಥ್ಯಾತ್ವ ಇದೆ ರೀ, ಮಿಥ್ಯಾತ್ವ. ತೋಡರ ಮಲ್ಲರ ನಿಜವಾಗಿ ಕುಂದ ದೇವರ ಪ್ರವಚನ ಸಾರದ 77ನೇ ಗಾಥೆಯ ಅಧ್ಯಯನದ ಭಾವವನ್ನೇ ಆ ರೀತಿ ಸ್ಪಷ್ಟಪಡಿಸಿದರೆ ಜೋ ಜೀವ ಜೈನ ಜಿನ ಆಜ್ಞಾ ಕೋ ಮಾನ್ತೆ ಉನ್ಮೇ ಭೀ ಮಿಥ್ಯಾತ್ವ ರಹತಾ ಹೈ. ಅಲ್ಲಿ ಅವರು ಏನು ಹೇಳಿದ್ರು? ಯಾರು ಶುಭ ಒಳ್ಳೆಯದಿದೆ, ಅಶುಭ ಕೆಡಕಿದೆ ಅಂಥೇಳಿ ಅವು ಎರಡರಲ್ಲಿ ಭೇದ ಮಾಡ್ತಾರೋ ಅವರ ಮೋಹ ಸಂಚನ್ನರಾಗಿ ಘೋರಂ ಅಪಾರಂ ಸಂಸಾರಂ ಹಿಂಡದಿ. ನಮಗೆ ಶಬ್ದದ ಭಾವಭಾಸನಾಗಬೇಕ್ರಿ. ಘೋರಂ ಅಪಾರಂ, ಘೋರವಾದಂಥ ಅಪಾರ, ಅರೆ ಅದರ ಪಾರ, ಅದರ ಕೊನೆನೇ ಇಲ್ಲ ಅಂಥ ಸಂಸಾರದೊಳಗ ಹಿಂಡದಿ.
ಅದರೊಳಗೆ ಪರಿಭ್ರಮಣ ಮಾಡ್ತಾರೆ, ಸುತ್ತಾಡ್ತಾರೆ, ಮುಳುಗೇಳ್ತಾರೆ. ಯಾವುದರಿಂದ? ಮೋಹ ಸಂಚನ್ನತೆಯಿಂದ, ಮೋಹದಿಂದ ಆಚ್ಛಾದಿತರಾಗುವುದರಿಂದ. ಮೋಹ ಯಾವುದ? ಶುಭ, ಒಳ್ಳೆಯದ ಅಂಥೇಳಿ ಹೇಳೋದು. ನೋಡ್ರಿ, ಈ ಸಂಪದಗಳಲ್ಲಿ ಅಂತೂ ಆ ಮಹಾಪುರುಷ ಇಷ್ಟ ಸ್ಪಷ್ಟಪಡಿಸಿದ್ದಾನೆ. ಯಾರ ಅಶುಭವನ್ನು ಬಿಟ್ಟ ಶುಭದ ಪ್ರವೃತ್ತಿ ಮಾಡಬೇಕು, ಶುಭಾಚರಣೆ ಮಾಡಬೇಕಂಥೇಳಿ ಹೇಳ್ತಾರೋ ಅವರು ಜೈನ ಧರ್ಮದ ಉಪದೇಶಕರ ಅಲ್ಲ. ಆದ್ರೆ ಶುದ್ಧದ ಸ್ವರೂಪ ತಿಳಿದನ್ನು ಬರುವುದಿಲ್ಲಲ್ಲ. ಯಾಕೆ ತಿಳಿದು ಬರುವುದಿಲ್ಲ? ಸ್ವಯಂ ತಾನು ಶುದ್ಧ, ಅರ್ಥಾತ್ ಜ್ಞಾನಮಯ ಜೀವಿದ್ದಾನಲ್ಲ. ನೀನು ಜ್ಞಾನಮಯ ಪದಾರ್ಥ ಅರೂಪಿ ತತ್ವ ಬರೇ ತಿಳಿಯುವ 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 ಸ್ವಭಾವವೇ ನಿನ್ನದು ಇದೆ. ಆ ಸ್ವಭಾವದ ಉಲ್ಲಂಘನೆ ಎಷ್ಟಂಶದಿಂದ ಆಗ್ತಿದೆಯೋ ಅಷ್ಟಂಶದಿಂದ ನಿನಗೆ ಸಂಸಾರ ಇದೆ. ಈ ಮಾತು ತಿಳಿಯುವುದಿಲ್ರಿ? ತಿಳಿತಿದೆಯಲ್ಲ. ಅರೆ, ಶುಭಾಶುಭದ ಭೇದ ಮಾಡುವ ಅವಶ್ಯಕತೆನೇ ಇಲ್ಲ. ಆತ್ಮ ಕಲ್ಯಾಣದ ಉಪದೇಶದ ಸಲುವಾಗಿ, ಭವ ಪರಂಪರೆಯಿಂದ ಮೇಲೇಳುವ ಸಲುವಾಗಿ, ಆತ್ಮಿಕ ಅತೀಂದ್ರಿಯ ಸ್ವಾಧೀನ ಸುಖವನ್ನ ಸಾಧಿ ಅನಂತ ಕಾಲದವರೆಗೆ ಅನುಭವ ಮಾಡುವಂಥ ಕಾರ್ಯದ ಸಲುವಾಗಿ ಶುಭಾಶುಭದ ಚರ್ಚೆ ಮಾಡೋದು ಅವಶ್ಯಕನೇ ಇಲ್ರಿ. ಅದಕ್ಕೆ ಅನಾರ್ಯನಿಗೆ ಅನಾರ್ಯ ಭಾಷೆಯೊಳಗೆ ಹೇಳಿದಾರಪ್ಪ ಅಂಥೇಳಿ 8ನೇ ಗಾಥೆಯೊಳಗೆ ಭಗವಾನ್ ಕುಂದು ದೇವರು ಹೇಳಿದರು. ಅವನಿಗೆ ಭಾಷೆ, ಅರೆ ಆ ದ್ರೌಪದಿಯ ಜೀವ, ಸೀತೆಯ ಜೀವ ಹಿಂದಿನ ಭವಗಳಲ್ಲಿ ಯಾವ ಯಾವ ದುರವಸ್ಥೆಯಿಂದ, ದುರ್ಗತಿಗಳಿಂದ, ದುಸ್ಥಿತಿಯಿಂದ ಸ್ವಲ್ಪ ಮೇಲೆ ಬಂದರೋ ಆ ವೇಳೆದೊಳಗ ಅವರಿಗೆ ಕೊಟ್ಟಿರುವ ಉಪದೇಶ ಹೇಳಿದರು. ಉದುಂಬರ ಫಲಗಳನ್ನು ಸಂಗ್ರಹ ಮಾಡುವ ಸಲುವಾಗಿ ದ್ರೌಪದಿಯ ಜೀವ ಹೋಗುತ್ತಿದ್ದಾಳ್ರಿ. ಆಕೆ ದುರ್ಗಂಧ ಕನ್ಯೆ ಇದ್ದಳೆ. ಅವಳನ್ನು ಯಾರೂ ಹತ್ತಿರ ಸೇರಿಸ್ತಾ ಇರಲಿಲ್ಲ. ಕಾನನದೊಳಗ ಉದುಂಬರ ಫಲಗಳನ್ನು, ಪಂಚ ಉದುಂಬರ ಅಭಕ್ಷದವಲ್ಲ, ಔದುಂಬರ ಅಥವಾ ಉದುಂಬರ, ಆ ಫಲಗಳನ್ನು ಸಂಗ್ರಹ ಮಾಡುವ ಸಲುವಾಗಿ ಹೋಗ್ತಿದ್ದಳು. ಒಂದು ದಿವಸ ದಿಗಂಬರ ಮಹಾಮುನಿಗಳನ್ನು ನೋಡಿದಳು. ಅವಳಿಗೇನೋ ಅಂತರಂಗದಿಂದ ಭಾವ ಬಂತು, ನಮಸ್ಕಾರ ಮಾಡಿದಳು. ಅವ್ರ ಕಣ್ಣು ಬಿಡುವವರೆಗೆ ಅಲ್ಲೇ ಕೂತಾಳೆ. ಆಮೇಲೆ ಇದು ಭವ್ಯ ಜೀವ, ಇದರದ ಯೋಗ್ಯ ಕಾಲ ಬಂದದ್ದಿದೆ ಅಂಥೇಳಿ ಆ ಮುನಿರಾಜರಿಗೆ ತಿಳಿದು ಬರುವುದರಿಂದ ಉದುಂಬರ ಫಲದ ತ್ಯಾಗದ ವ್ರತ ಕೊಡ್ತಾರೆ. ಅದರ ಸ್ವರೂಪವನ್ನ ಹೇಳ್ತಾರ್ರಿ. ಈ ಪ್ರಕಾರ ಅದರಲ್ಲಿ ಜೀವಗಳ ನಿರಂತರ ಉತ್ಪತ್ತಿ ಆಗ್ತಾ ಇರ್ತಿದೆ. ಹೀಗೆ ಹೇಳಿದ ನಂತರ ಅವಳ ಅದೇ ಪ್ರಕಾರ ಮತ್ತೆ ಯಾವ್ಯಾವದವೋ ಅವುಗಳನ್ನೆಲ್ಲ ತ್ಯಾಗ ಮಾಡಿದಳು. ಅರೆ, ಯಾರ ಜೀವನದೊಳಗ ಅದು ಇಲ್ಲವೇ ಇಲ್ಲ ಅವರಿಗೆ ಅದರ ತ್ಯಾಗದ ಉಪದೇಶ ಯಾತಕ್ಕೆ ಕೊಡ್ತಾರೆ ಹೇಳ್ರಿ? ನಮ್ಮ ಜೀವನದಲ್ಲಿ ಅದು ಇದೆ ಅಂದ್ರೆ ಹಾಗಾದರೆ ನಮ್ಮ ಜೀವನದಲ್ಲಿ ಯಾವುದಿದೆ? ದೇವ ಪೂಜೆ, ಶಾಸ್ತ್ರ ಸ್ವಾಧ್ಯಾಯ, ತೀರ್ಥವಂದನೆ, ದಾನ, ಪಂಚಕಲ್ಯಾಣ, ಸವಾಲು ಹಿಡಿಯೋದ, ದುಡ್ಡು ಖರ್ಚು ಮಾಡೋದ, ಧರ್ಮದ ಸಲುವಾಗಿ ದಾನ, ಶಾಸ್ತ್ರದಾನ ಕೊಡೋದ, ಇಂಥ ಎಲ್ಲ ಪ್ರವೃತ್ತಿ ಅದಾವಲ್ಲ, ಆ ಪ್ರವೃತ್ತಿಗಳಲ್ಲೇ ಧರ್ಮ ಇಲ್ಲ ಅಂಥೇಳಿ ಹೇಳೋದು. ಅವರಿಗೆ ಅತ್ಯಗತ್ಯ ಇದೆ ನಮ್ಮ ಸಲುವಾಗಿ, ನಮ್ಮ ಕಲ್ಯಾಣದ ಸಲುವಾಗಿ. ನಾವು ಅದನ್ನು ಮಾಡ್ತಾ ಇರೋ ವೇಳೆದೊಳಗ ಧರ್ಮ ಅಂಥೇಳಿ ತಿಳಿದು ಮಾಡ್ತಾ ಇದ್ದೇವಲ್ಲ, ಏನಿಲ್ರಿ? ಅರೇ, ಉನ್ಮೇ ಭೀ ಮಿಥ್ಯಾತ್ವ ರಹತಾ ಹೇ, ಅದರದ ಅವಲೋಕನೆ ಮಾಡೋದು ಒಳಗ 2 ವಿಶೇಷಣ ಕೊಟ್ಟಿದಾರ್ರಿ. 2 ವಿಶೇಷಣ. ಜೋ ಜೀವ್ ಜೈನ್ ಹೈ, ಜೀವರೇ ಮನುಷ್ಯಲ್ಲ. ಜೋ ಜೀವ್ ಜೈನ್ ಹೈ, ಜಿನ ಅಜ್ಞಾಕೋ ಮಾನ್ತೇ ಹೇ, ಮನ್ನಿಸ್ತೇವ್ರಿ ನಾವು ಜೈನ ಇದ್ದೇವ. ಯಾರ? ಜೀವನ ಶರೀರ ಏನ ಅವಸ್ಥಾ? ಜೀವರೇ ಜೀವ, ಜೋ ಜೀವ ಜೈನ ಹೈ, ಅರ್ಥಾತ್ ಜೀವನಿಗೆ ಜಿನನ ದರ್ಶನ ಯೋಗ, ಜಿನರನ್ನ ತಿಳ್ಕೊಳ್ಳುವಂಥ ಮಹಾಭಾಗ್ಯ ಜೀವನಿಗೆ ದೊರಕಿದರೆ, ಈ ಶರೀರಕ್ಕೆ ದೊರಕಿದೆ. ಮನುಷ್ಯ ನಾಮಕರ್ಮಕ್ಕೆ ದೊರಕಿದೆಯೇನು? ಮನುಷ್ಯ ಆಯುವಿಗೆ ದೊರಕಿದೆಯೇನು? ಈ ಆಹಾರ ವರ್ಗಣದಿಂದ ರಚಿಸಲ್ಪಟ್ಟಿರುವಂಥ
ಶರೀರ ಮತ್ತು ಚಕ್ಷು ಇಂದ್ರಿಯ ಮೊದಲಾದ ಪುದ್ಗಲದ ರಚನೆಗೆ ದೊರಕಿದಿರಿ. ಜಿನೇಂದ್ರ ಪ್ರಭುವಿನ ದರ್ಶನ ಯೋಗ ಯಾರಿಗೆ ದೊರಕಿದೆ? ಜೀವನಿಗೆ. ಅದಕ್ಕೆ ಜೋ ಜೀವ ಜೈನ ಹೈ ಜಿನಾಜ್ಞಾ ಕೋಮ ಅಂತ ಇವು ಎರಡು ವಿಶೇಷಣ ಕೊಟ್ರನೂ ಕೂಡ, ಇವು ಎರಡರ ಮೂಲಕ ನಮ್ದು ಮಹಿಮೆ ಮಾಡಿದ್ರೂ ಕೂಡ ಉನ್ಮೇ ಭೀ ಮಿಥ್ಯಾತ್ವ ರಹತಾ ಹೈ ಅಂಥೇಳಿ ಹೇಳಿ ನಮ್ದು ಅವಮಾನ ಮಾಡಿದಾರೋ, ತಿರಸ್ಕಾರ ಮಾಡಿದಾರೋ ಅಥವಾ ಎಚ್ಚರಿಸಿದಾರೆ. ಏನದು ಮಿಥ್ಯಾತ್ವ? ದಾನ ಕೊಡುವುದರೊಳಗೆ, ಉಪವಾಸ ಮಾಡುವುದರೊಳಗೆ, ವ್ರತಾಚರಣೆ ಮಾಡುವುದರೊಳಗೆ, ಸ್ವಾಧ್ಯಾಯ ಮಾಡುವುದರೊಳಗೆ, ತೀರ್ಥವಂದನೆ ಮಾಡುವುದರೊಳಗೆ, ಯಾತ್ರೆ ಹೊರಡಿಸುವುದರೊಳಗೆ, ಪಂಚ ಕಲ್ಯಾಣಿಕದಲ್ಲಿ ಲಕ್ಷಾಂತರ, ಈಗ ಲಕ್ಷಕ್ಕೇನು ಬೆಲೆ ಉಳಿದಿಲ್ಲಲ್ಲ, ಕೋಟ್ಯಂತರ ಅನ್ನೋದು ತಾವು ಹೇಗೆ ಬೇಕು ಹಾಗೆ ತಿಳ್ಕೊಳ್ಳೋದ್ರಿ. ಧನ ಖರ್ಚು ಮಾಡುವುದರೊಳಗೆ ಅರೇ ಅಭಿಪ್ರಾಯದೊಳಗೆ ಬಿದ್ದುಕೊಂಡದ್ದಿದೆ, ಇದು ನಾನು ಧರ್ಮ ಮಾಡ್ತಾ ಇದ್ದೇನೆ, ಇದೆಯೋ ಅಥವಾ ಇಲ್ರಿ? ಶಾರೀರಿಕವಾಗಿ, ಮಾನಸಿಕ ವೈಕಲ್ಪಿಕವಾಗಿ ಅಥವಾ ಧನದ ಮೂಲಕ ಆಗಲಿ ಯಾವ ಧರ್ಮಕ್ಷೇತ್ರದೊಳಗೆ ನಮ್ದು ದುಡಿಮೆ ಅಥವಾ ಉದ್ಯಮ ಇದೆಯಲ್ಲ, ಅದರ ಹಿಂದ ನಮಗೆ ಧನ್ಯತೆಯ ಅನುಭವ ಇದೆ ಏನಿಲ್ರಿ? ಅದು ಉನ್ಮೇ ಭೀ ಜೋ ಮಿಥ್ಯಾತ್ವ. ಎಲ್ಲ ಇದ್ದು ಕೂಡ ನಾವು ಬರಿಗೈಲೇ ಹೋಗೋದ ಬಹಳ ಏನಾಗ್ತಿದೆ? ಲಜ್ಜಾಸ್ಪದ ಅನ್ನಿಸಿಕೊಳ್ತಿದ್ದೀರಿ. ಎಲ್ಲ ಇದ್ದು ಕೂಡ ಯಾರದ ಜೀವನ ಹಿಂಸಾ ಮೂಲವೇ ಇದೆ, ಯಾರಿಗೆ ಇಂದ್ರಿಯಕ್ಕೆ ಅಗೋಚರವಿರುವಂಥ ಕಾರ್ಯಗಳಲ್ಲೇ ಜೀವದ ಹಿಂಸೆ ಆಗುವುದರದ ಪರಿಚಯನ ಜೀವನದೊಳಗೆ ಇಲ್ಲ, ಅವರದ ಮಾತು ಇಲ್ರಿ. ಅವರ ಅಪರಾಧ ಮಾಡಿದರೆ ಮಾಡಲಿ. ಆದ್ರೆ ಯಾರ ಜೈನಿದ್ದು ಕೂಡ ಜನರ ಆಜ್ಞೆಯನ್ನು ಮನ್ನಿಸಿ ಕೂಡ ಶುಭದಿಂದ ಧರ್ಮ ಆಗ್ತಿದೆ, ಶುಭ ಇದು ಸ್ವಯಂ ಪ್ರತ್ಯಕ್ಷ ಧರ್ಮ ಇದೆ ಅಥವಾ ಪರಂಪರೆಯಿಂದ ಧರ್ಮಕ್ಕೆ ಕಾರಣ ಆಗ್ತಿದೆ. ಅರೇ ನಮ್ಮಲ್ಲೇ ಸೂಕ್ಷ್ಮ ಅಲ್ಲ, ಇದು ಸ್ಥೂಲ ರೂಪದಿಂದ ನಮ್ಮಲ್ಲೇ ವಿದ್ಯಮಾನ ಇದೆ ಭಾವನೆ. ಶುಭದ ಪಕ್ಷ ನಮಗೆ ಯಾವಾಗಲೂ ಇದೆ ರೀ. ತಮ್ಮಲ್ಲೇ ತಾವು ನೋಡ್ಕೊಳ್ಳೋದ ಶುಭದ ಪಕ್ಷಿ ಯಾವ್ಯಾವ ರೀತಿಯಿಂದ ಯಾವ್ಯಾವ ಸಮಯದೊಳಗೆ ಎಷ್ಟೆಷ್ಟು ನನ್ನನ್ನು ಹೈರಾಣ ಮಾಡ್ತಾ ಇದೆ, ನನ್ನ ಭವಿಷ್ಯವನ್ನು ಎಷ್ಟೆಷ್ಟು ಅಂಧಕಾರಮಯ ಮಾಡ್ತಾ ಇದೆ, ತಮ್ಮಲ್ಲೇ ತಾವು ನೋಡ್ಕೊಳ್ಳೋದು ಪ್ರತಿಯೊಂದು ಕಾರ್ಯದೊಳಗ. ಅರೇ ಒಂದು ಸಜ್ಜನಿಕೆ, ಒಂದು ಅಭಕ್ಷದ ತ್ಯಾಗ, ಒಂದು ಧನ ಖರ್ಚು ಮಾಡೋದ, ಒಂದು ವ್ರತ ಮಾಡೋದ, ಒಂದು ಪೂಜಾದಿ ಉತ್ಸವ ಮಾಡೋದ, ಯಾವುದೂ ಕಾರ್ಯ ಇರಲಿರಿ ಅದರಲ್ಲೇ ಪರಮ ತೃಪ್ತಿಯ ಭಾವಿದೆ ಒಳಗ. ಉನ್ಮೇ ಭೀ ಜೋ ಮಿಥ್ಯಾತ್ವ रहता है उसका निरूपण करते हैं. ಮಿಥ್ಯಾತ್ವ ಇದೆ. ಇದು ಒಂದು ಧರ್ಮದ ಕಾರ್ಯ ಮಾಡಬೇಕು ನಾನು ಅನ್ನುವಂಥ ಶುಭನೂ ಐತಿ, ಮತ್ತೆ ಮಿಥ್ಯಾತ್ವನೂ ಐತಿ. ಅದ್ ನಾನೇ ಹೇಳ್ಬೇಕ್ರಲ್ಲ, ನೀವು ಶುಭ ಐತಿ ಅಂತ ಹೇಳಿ ಅಷ್ಟೇ ಹೇಳವ್ರ. ಏನಿದೆ ರೀ, ಬಂದು ಹೋದ ನಂತರ ಸಮಾಧಾನ ಇದೇನಿಲ್ಲ. ಅರ್ಥಾತ್ ಶುಭದೊಳಗೆ ಯಾರು ತೃಪ್ತ ಇದ್ದಾರೋ, ಅರ್ಥಾತ್ ಇದ್ದೇವೆಯೋ, ಎಲ್ಲಿಯವರೆಗೆ ಶುಭದೊಳಗೆ ತೃಪ್ತಿ ಇದೆಯೋ ಅಲ್ಲಿಯವರೆಗೆ ನಮಗೆ ಚೈತನ್ಯದ ಕಡೆಗೆ ಪ್ರವೃತ್ತಿ ಆಗುವುದಿಲ್ಲ. ಯಾಕೆಂತಂದ್ರೆ ಪುದ್ಗಲದೊಳಗೆ ತೃಪ್ತದೇವು. ಈಗ ಸಂಪದದೊಳಗೆ ವಿಸ್ತೃತವಾಗಿ ಅದೇ ಚರ್ಚೆ ಬಂದು ಹೋಯ್ತು. ಶುಭದೊಳಗೆ ಯಾವ ತೃಪ್ತ ಇದಾನೋ, ಶುಭದೊಳಗೆ ಯಾವ ಸಂತುಷ್ಟ ಇದಾನೋ ಅವ ಶುದ್ಧದ ಕಡೆಗೆ ಅರ್ಥಾತ್ ಚೇತನದ ಕಡೆಗೆ, ಶುಭ ಮತ್ತು ಅಶುಭ ಇದು ಪುದ್ಗಲದ ವ್ಯಾಪ್ತಿ ಇದೆ, ಪುದ್ಗಲದ ಪ್ರಸಿದ್ಧಿ ಇದೆ ಅಂತ ಹೇಳಿದ್ದಾರೆ. ಉದ್ಗಲದ ಪ್ರಸಿದ್ಧಿ ಇದೆ, ಅದರಲ್ಲಿ ಜೀವದ ಪ್ರಸಿದ್ಧಿ ಇಲ್ಲ. ಶುದ್ಧ ಅರ್ಥಾತ್ ಚೈತನ್ಯ, ಜೀವ. ಅದೇ ಇನ್ನೂ ಬಹಳ ಇದೆ ರೀ ವಿಷಯ. ಏನಿದೆ ಇದೇ ನಮಗೆ ಅರಿಗಿಸಿಕೊಳ್ಳುವುದಕ್ಕೆ ಕಷ್ಟ ಆಗ್ತಾ ಇದೆ. ಇನ್ನೂ
ಗರಿಷ್ಠವಾದಂಥ ಭೋಜನ ನಮ್ಮ ತಟ್ಟೆಗೆ ಬಂತು ಅಂತಂದ್ರೆ ಆಶಯದಿಂದ ತಿನ್ನಬಹುದ್ರಿ, ಆದ್ರೆ ಅದು ಅರುವುದಿಲ್ಲ. ಜಿನವಾಣಿಯನ್ನ ಅಭಿಲಾಷಾಪೂರ್ವಕ ಕೇಳಬಹುದ್ರಿ, ಆದ್ರೆ ಅದು ಒಳಗನೆ ಇಳಿಯುವುದಿಲ್ಲ. ಆಗಮ ಪದ್ಧತಿ ಅಧ್ಯಾತ್ಮ ಪದ್ಧತಿ ಎರಡದವಲ್ಲ, ಎರಡದವೇನಿಲ್ರಿ. ಆಗಮ ಪದ್ಧತಿ ಅಂದ್ರೆ ಏನ? ಆಗಮ ಪದ್ಧತಿ ಅಂದ್ರ ಬಂಧ ಪದ್ಧತಿ, ಕರ್ಮ ಪದ್ಧತಿ ಅಂತ ಹೇಳಿದ್ದಾರೆ. ವ್ಯವಹಾರ. ಆಗಮ ಪದ್ಧತಿ ಅರ್ಥಾತ್ ಬಂಧ ಪದ್ಧತಿ. ಅಲ್ಲಿ ಆತ್ಮನ ಅಧಿಕಾರ ಏನಿಲ್ಲ. ಜೀವ ವಿಭಾವ ರೂಪದಿಂದ ಪರಿಣಮನ ಮಾಡ್ತಾ ಬಂದಿದ್ದಾನೆ, ಅದಕ್ಕೆ ನಿಮಿತ್ತ ರೂಪದಿಂದ ಕರ್ಮದ ಉದಯ ಇದೆ. ಆ ವಿಭಾವದ ಕಾರಣದಿಂದ ಮತ್ತು ಕರ್ಮದ ಸಂಚಯ ಆಗ್ತಿದೆ, ಬಂಧ ಆಗ್ತಿದೆ. ಇದನ್ನು ತಿಳಿಸಿಕೊಡೋದು ಆಗಮ ಪದ್ಧತಿ. ಅಧ್ಯಾತ್ಮ ಪದ್ಧತಿಯೊಳಗ ಧರ್ಮ ಇದೆ, ಆಗಮ ಪದ್ಧತಿಯೊಳಗ ಬಂಧ ಇದೆ. ಅದಕ್ಕೆ ಮಹಾಭಾಗ್ಯದಿಂದ ಇಂಥ ಮಾತುಗಳ ಕೇಳಲಿಕ್ಕೆ ಸಿಗುತ್ತವೆ ಅಂಥೇಳಿ ಸ್ವಾಮೀಜಿ ಪದೇ ಪದೇ ಹೇಳ್ತಾರೆ. ಅರೆ ದಿಗಂಬರ ಸಂಪ್ರದಾಯವನ್ನ ಅವರಿಗೆ ಎಷ್ಟು ಬಹುಮಾನದ ಭಾವ ಇದೆ. ನಾನು ಹುಟ್ಟಲಿಲ್ಲ ಈ ಪರಂಪರೆಯೊಳಗ ಅಂಥೇಳಿ ಖೇದ ಇರಬಹುದ್ರಿ, ಆದರೆ ಈ ಪರಂಪರೆಯಲ್ಲಿ ಆ ಆಚಾರ್ಯರು ಬರೆದಿರುವಂತಹ ಶ್ರುತದ ಅವಲಂಬನೆ, ಅವಲೋಕನೆ, ಆಶ್ರಯ ಮಾಡುವಂಥ ಮಹಾಭಾಗ್ಯ ನನ್ನದಾಗಿದೆ ಅಂಥೇಳಿ ಪುನಃ ಹೇಳಿಕೊಂಡಿದ್ದಾರೆ. ಅರ್ಥಾತ್ ಇದು ಸಿಗುವುದಿಲ್ಲ, ಇದು ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಸುಲಭವಾಗಿ ಸಿಗುವುದಿಲ್ಲ ಅಂಥೇಳಿ ಹೇಳಿದ್ದಾರೆ. ನೋಡ್ರಿ, ಹೇಳಿರುವ ಮಾತ ನಮ್ಮ ಅಂತರಂಗಕ್ಕೆ ವೇದ್ಯ. ಆದ್ರನ ಯಾವುದರ ಕುರಿತಾಗಿ ಹೇಳಿದರೂ ಅದನ್ನು ತಿಳ್ಕೊಳ್ಳುವಂಥದ್ದು ಒಂದಿಷ್ಟು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಜಾಗೃತ ಆಗ್ತದೆ. ಕುಂದರ ಬಗ್ಗೆ ಏನು ಹೇಳಿದ್ದಾರೆ? ಅರೆ ಇವೆಲ್ಲ ಚತುರ್ಥ ಕಾಲದೊಳಗಾಗ್ತಿದ್ದು, ಪಂಚಮ ಕಾಲದೊಳಗೆ ಶುಭನ ಆಗೋದಲ್ಲ. ಈಗ ಯಾರು ಮೋಕ್ಷಕ್ಕೆ ಹೋಗ್ತಾರೋ ಪಂಚಮ ಕಾಲದೊಳಗ ಅಂಥೇಳಿ ಪ್ರಶ್ನೆ ಕೇಳಿದ್ರ ಅದಕ್ಕೆ ಉತ್ತರ ಹೇಳಿದ್ರು, ಇವು ಚತುರ್ಥ ಕಾಲದ ಮಾತಲ್ಲ, ಪಂಚಮ ಕಾಲದ ಸಂತರುಗಳು ಹೇಳಿರುವಂಥ ಮಾತು, ಪಂಚಮ ಕಾಲದ ಜೀವರುಗಳ ಸಲುವಾಗಿ ಹೇಳಿರುವಂಥ ಮಾತು. ಅರೆ ಇದು ನನ್ನ ಸಲುವಾಗಿ ಇದೆ, ನನ್ನ ಕಥೆ ಇದೆ, ನನ್ನ ಸಲುವಾಗಿ ಹೇಳಿದ್ದಾರೆ ಅನ್ನುವ ಭಾವ ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ? ನನ್ನ ಸಲುವಾಗಿ ಹೇಳಿದ್ದಾರೆ, ಅರೆ ನನ್ನ ಕಲ್ಯಾಣದ ಸಲುವಾಗಿ ಅಂದ ನಾನಿನ್ನೂ ಹುಟ್ಟೋದು 2000 ವರ್ಷದ ಅವಧಿ ಆವಾಗ ಬರೆದಿಟ್ಟು ಹೋಗಿದ್ದಾರೆ ನನ್ನ ಸಲುವಾಗಿ, ನನ್ನ ಕಲ್ಯಾಣದ ಕಥೆಯನ್ನ ಅನ್ನಿಸ್ಬೇಕಲ್ಲ. ಎಲ್ಲಿದ್ದೇವೆ ಯಾರಿಗೆ ಗೊತ್ತಿರೋ. ಒಬ್ಬ ಸಜ್ಜನ ಪುರುಷ ಮಗನ ಸಲುವಾಗಿ, ಇನ್ನೂ ಮಗನ ಮದುವೆನೇ ಆಗಿಲ್ಲ, ಮಗನಿಂದ ಉತ್ಪನ್ನವಾಗುವಂತಹ ಸಂತಾನದ ಸಲುವಾಗಿ ಏನಾದರೂ ನಿಧಿ ಮಾಡಿ ಇಟ್ಟಿದ್ದ ಅಂತಂದ್ರ ಅವನಿಗೆ ಆ ಮಾತನ್ನ ಹೇಳಲ್ಪಟ್ರೆ, ಅವ ಆ ಮಾತನ್ನ ಕೇಳಿದ ಅಂತಂದ್ರೆ ಎಷ್ಟು ಪ್ರಮೋದ ಆಗಬಹುದು. ನಮಗಾಗ್ತಾ ಇಲ್ಲ. 2000 ವರ್ಷದ ನಂತರ ನಾನು ಕೇಳಾವಿದ್ದೇನೆ ಅಂತ ಹೇಳಿ ನನ್ನ ಸಲುವಾಗಿ ಅಂದ ಬರೆದಿಟ್ಟಿದ್ದಾರೆ. ನಾನು ಜೀವ ರಾಜ, ಇದು ನಮಗೆ ಅನ್ನಿಸ್ಬೇಕಲ್ಲ. ಯಾರೋ ಪಾಪಿಗಳ ಯಾವುದೋ ಒಂದು ಕಾಣಿಕೆಯನ್ನ ಕೊಟ್ಟರೆ ಎಷ್ಟು ಖುಷಿ ಆಗ್ತಿದ್ದಾರೆ. ಅವರು ಪ್ರತ್ಯಕ್ಷ ಪಾಪಿ ಇದ್ದಾರೆ ಅನ್ನೋದು ಲೋಕ ಪ್ರಸಿದ್ಧ ಇದೆ. ಆದ್ರೂ ಕೂಡ ಅಲ್ಲಿ ಅಷ್ಟು ಸಂತೋಷ ಆಗ್ತಿದೆ ನಮಗೊಂದು ಕಾಣಿಕೆ ಕೊಟ್ರೆ. ಇಲೆಕ್ಷನ್ದೊಳಗೆ ನಡೀತಿದೆ, ಏನೇನೋ ಕೊಡ್ತಾರಲ್ಲ, ಅದನ್ನ ಸಂತೋಷದಿಂದ ತಗೊಳ್ತಾರೋ ಅಥವಾ ಇಲ್ರಿ. ಆದರೆ ಈ ಕಾಣಿಕೆ ಪಾಹುಡ ಅಂದ್ರ ಕಾಣಿಕೆ ಅಂದ ಕೊಟ್ಟು ಹೋಗಿದಾರೆ ನಮ್ಮ ಸಲುವಾಗಿ.
ಸಮಯಪಾಹುಡವನೋದಿ ತತ್ವಮೇನ್ ಅರ್ಥದೆಂ ತಿಳಿದು ಅದರರ್ಥದೊಳು ವಾಸಿಸುವ ಚೇತಯಿತನೂ ಉತ್ತಮ ಸುಖ ಸಂಪದವ ಪಡೆವ. ಈ ಸಮಯ ಪಾಹುಡವನೋದಿ, ಪಾಹುಡ ಕಾಣಿಕೆ ಯಾರಿಗೆ? ಭವ್ಯ ಜೀವರುಗಳ ಸಲುವಾಗಿ, ಅರ್ಥಾತ್ ನನ್ನ ಸಲುವಾಗಿ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಈ ಯಾವ ನಾನಿದ್ದೇನೆ, ಸ್ವಯಂ ಸಮ್ಯಕ್ ದೃಷ್ಟಿ ಇದ್ದೇನೆ, ಆ ಕಾರಣದಿಂದ ತ್ರಿಕಾಲದಲ್ಲೂ ಅನೇಕ ಪ್ರಕಾರದ ವಿಷಯ ಸುಖವನ್ನು ಭೋಗಿಸುತ್ತಿದ್ದರೂ ನಮಗಂತೂ ಕರ್ಮದ ಬಂಧವಾಗುವುದಿಲ್ಲ. ಅಂಥ ಜೀವರುಗಳು ಹೀಗೆ ಮನ್ನಿಸುತ್ತಿದ್ದರೆ ಮನ್ನಿಸಲಿ. ಅವರದಕ್ಕೆ ಏನು ಮಾಡವ್ರಿ? ಸರ್ವಜ್ಞ ಪ್ರಭು ಏನು ಮಾಡವ್ರು? ಉಳಿದವ್ರದಂತೂ ಮಾತು ಬಿಡ್ರಿ. ಯಾರ ಸೇವಕ ಇಂದ್ರ ಇದ್ದ ಅಂಥ ಸರ್ವಜ್ಞ ಪ್ರಭು ಕೂಡ ಯಾರು ಹಾಗೆ ಮನ್ನಿಸ್ತಾರೆ, ಮನ್ನಿಸಲಿ. ಅವರ ಮನ್ನಣೆಯನ್ನು ಬದಲಾಯಿಸುವಂತಹ ಸಾಮರ್ಥ್ಯ ಯಾರಲ್ಲೇನೂ ಇಲ್ಲ, ಯಾರಲ್ಲೇನೂ ಇಲ್ಲ. ಮನ್ನಿಸುತ್ತಿದ್ದರೆ ಮನ್ನಿಸಲಿ. ಆದರೆ ಅವರಿಗೆ ಕರ್ಮಗಳ ಬಂಧವಿದೆ, ಕರ್ಮಗಳ ಬಂಧ ಇದೆ, ಅವರಿಗೆ ಇದೆ. ಮತ್ತೆ ಹೇಗಿದ್ದಾರೆ? ಅಭಿಮಾನದಿಂದ ಉನ್ನತವಾದ. ಅದಕ್ಕೆ ಹೇಳ್ತಲ್ಲ, ಈ ಯಾವ ಶುಭ 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 ಆಗಮದಲ್ಲಿ ಹೇಳಿದಾರೋ ಯಾವುದನ್ನು ಶುಭ ಅಂತೇಳಿ, ಆ ಶುಭ ಕಾರ್ಯಗಳಲ್ಲಿ ಪ್ರವೃತ್ತಿ ಮಾಡಿ ಅಭಿಮಾನದಿಂದ ಉಪ್ಪಿ ಹೋಗ್ತಾ ಇದೆ. ಅದರ ವಾಸ್ತವಿಕತೆ ಒಂದು ವೇಳೆ ಲಕ್ಷ್ಯದೊಳಗೆ ಬಂತು ಅಂತಂದ್ರೆ ತಲೆ ಮರೆಸಿಕೊಂಡು ಕಾಲನಕ್ಕ ಹೋಗಬೇಕಾಗ್ತಿದೆ ಅಂಥೇಳಿನ ಅವರು ಹೋದ್ರಲ್ಲ, ಅವರು ಗೆದ್ದರ. ಯಾರಿಗೂ ಕಾಣದೇ ಇರುವಂಥ ಆ ನಿರ್ಜನ ವನದೊಳಗೆ ಹೋದರು, ಗುಪ್ತ ಗುಹೆಯೊಳಗೆ ಹೋದ್ರು. ಯಾಕೆ ಅಂತಂದ್ರೆ ಮುಖ ಎತ್ತಿ ತಿರುಗಾಡುವಂಥದ್ದೇನು ಇಲ್ಲವೇ ಇಲ್ಲಲ್ಲ ನನ್ನಲ್ಲಿ ಅಂಥೇಳಿ ಅವ್ರು ಹೇಳಿದ್ರು, ತಿಳ್ಕೊಂಡ್ರೆ. ನಮ್ಮಲ್ಲಿ ಏನಿದೆ? ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಅಭಿಮಾನದಿಂದ ಉನ್ನತವಾದ ಉಬ್ಬಿ ರೋಮಾಂಚಿತವಾದ ಮುಖವುಳ್ಳವರಿದ್ದಾರೆ. ಮುಖ ಅಂದ್ರೆ ಈ ಮುಖ ಅಲ್ರಿ, ಅವರ ಜ್ಞಾನ ದರ್ಶನದ ಮುಖ ರೀ. ಹಾಗಿದೆ ಅವರ ಜ್ಞಾನ ದರ್ಶನದ ಮುಖ, ಅರ್ಥಾತ್ ಪ್ರಕಟ ಜ್ಞಾನ ದರ್ಶನ ಅಂಥದ್ದಿದೆ ಅವರದ್ದು. ಎಂಥದ್ದ? ಅಭಿಮಾನದಿಂದ ಉಬ್ಬಿ ರೋಮಾಂಚಿತ ಆಗ್ತಾ ಇದೆ. ಏನ? ಅವರ ಜ್ಞಾನ ದರ್ಶನದ ಪರ್ಯಾಯ ಪ್ರಕಟ ಜ್ಞಾನ ದರ್ಶನ. ಮುಖ ಅಂದ್ರೆ ಈ ಜಡದ್ದಲ್ಲ, ಇದು ಪುದ್ಗಲದ್ದಿದೆ. ಇದರ ಬಗ್ಗೆ ಯಾಕೆ ಹೇಳ್ತಾರ್ರಿ ಅವರ? ಯಾವುದು ಮುಖ ಅಂತಂದ್ರ ಜ್ಞಾನ ದರ್ಶನದ ಪರ್ಯಾಯ. ಜೀವ ಅಭೇದ ಜೀವೇನಿದ್ದಾನೆ, ಅಖಂಡ ದೇಹ ರೂಪ ಇದ್ದಾನೆ. ಅವನ ಪ್ರಕಟ ಪರ್ಯಾಯ ಏನಿದೆ? ಅದು ಮುಖ ಇದೆ ರೀ. ರಾಗದ್ವೇಷ ರೂಪದ ಪ್ರವೃತ್ತಿ ಏನಿದೆ? ಅದು ಕೈ ಕಾಲಿದೆ ರೀ, ಅಲ್ಲಿ ಪ್ರವೃತ್ತಿ ಮಾಡ್ತಿದೆ. ಮುಖ ಯಾವುದಿದೆ? ಜ್ಞಾನ ದರ್ಶನ. ಅದು ಉಬ್ಬಿ ರೋಮಾಂಚಿತ ಆಗ್ತಾ ಇದೆ ರೀ ಅಭಿಮಾನದಿಂದ. ನಮ್ಮ ಜ್ಞಾನ, ನಮ್ಮ ಶ್ರದ್ಧೆ ನಿರಂತರ ಉಬ್ಬುತ್ತಾ ಇದೆಯೋ ಅಥವಾ ಇಲ್ರಿ? ಶುಭ ಕಾರ್ಯ ಮಾಡುವ ವೇಳೆದೊಳಗೆ 1 ಗಂಟೆ ಪ್ರವಚನ ಮಾಡಿದ ನಂತರ, 1 ಗಂಟೆ 2 ಗಂಟೆ ಸ್ವಾಧ್ಯಾಯ ಅಥವಾ ಶ್ರವಣ ಮಾಡಿದ ನಂತರ ನಮ್ಮ ಜ್ಞಾನ ದರ್ಶನ ಪ್ರಫುಲ್ಲಿತ ಆಗ್ತಿದೆಯೋ ಅಥವಾ ಇಲ್ರಿ? ಅರಳುತ್ತಿದೆ ಏನಿಲ್ಲ, ಉಬ್ಬುತ್ತಿದೆ ಏನಿಲ್ಲ? 1 ದಿವಸದ ಶಿಬಿರ ಮಾಡಿದ ನಂತರ ನಮ್ಮ ಕೈಕಾಲಗಳಲ್ಲಿ ಎಲ್ಲ ಚೈತನ್ಯ ಎಲ್ಲಿಂದ ಬರ್ತಿದೆ? ಆ ಜ್ಞಾನ ದರ್ಶನದಿಂದನೇ ಬರ್ತಿದೆ. ಬೆಟ್ಟ ಹತ್ತಿ ಇಳಿದ ನಂತರ ಯಾವುದದ? ಗಿರಿನಾರಗಿರಿ ಹತ್ತಿ ಇಳಿದ ನಂತರ ನಮ್ಮ ಸರ್ವಾಂಗದೊಳಗೆ ಸಂಚೇತನ ಯಾರ್ದಾಗ್ತಿದೆ? ಆ ಜ್ಞಾನ ದರ್ಶನದ ಅಭಿಮಾನದಿಂದ ಉಬ್ಬೇನ ರೋಮಾಂಚನ ಆಗ್ತಾ ಇದೆಯಲ್ಲ, ಅದರದ ಸಂಚೇತನ ಆಗ್ತಿದೆ. ಮಾತಿನಲ್ಲಿ, ಪ್ರತಿಯೊಂದು ಕೃತಿಯಲ್ಲಿ, ವಿಚಾರದಲ್ಲಿ ಅದುವೇ ಯಾವುದ? ಆ ಜ್ಞಾನ ದರ್ಶನದ ಅಭಿಮಾನದಿಂದ ಏನು ಉಬ್ಬಿ ರೋಮಾಂಚಿತ ಆಗಿದೆಯಲ್ಲ, ಅದರದ್ದೇ ಪ್ರಭಾವ. ಪಂಚಕಲ್ಯಾಣಿಕದೊಳಗ ಸವಾಲು ಹಿಡಿಯುವುದರಿಂದ ಮಾತಾಪಿತರದ ಅಥವಾ ಸೌಧರ್ಮ ಇಂದ್ರಂದ, ಕುಬೇರಂದ ಒಳಗೆ ಪ್ರಸನ್ನತೆ ಇರ್ತಿದೆ. ಎಷ್ಟು ದಿವಸ ಇರ್ತಿದೆ? ಅದು ಅನೇಕ ದಿವಸ ಇರ್ತಿದೆ ರೀ. ಶಿಖರ್ಜಿ ಹೋಗಿ ಬಂದ ನಂತರ ಯಾರು ಭೇಟಿ ಆಗ್ಲಿಕ್ಕೆ ಬರ್ತಾರಲ್ಲ, ಯಾತ್ರಾ ಹೆಂಗಾಯ್ತ್ರಿ, ಎಲ್ಲ ಸುಸೂತ್ರ ಆಯ್ತೇನ ಅಂತ ಹೇಳಿ ಕೇಳಿದ್ರೆ ಸಾಕು, ಇವನ ಅಭಿಮಾನ ಉಕ್ಕಿ ಹರಿತಿದೆ ರೀ.
ರೋಮಾಂಚಿತ ಆಗ್ತಿದೆ ಮುಖದಿಂದ, ಅರ್ಥಾತ್ ಜ್ಞಾನ ದರ್ಶನದೊಳಗೆ ಉಕ್ಕಿ ಬರ್ತಿದೆ. ಆಗುವುದಿಲ್ಲ ಅಂದ್ಕೊಂಡಿದ್ನ, ಆದರೆ ಭಾಳ ಏನು ತ್ರಾಸಾಗಲಿ. ಇದೆಲ್ಲ ಏನಿದೆ ಹೇಳ್ತಾ ಇದ್ದಾರೆ ನೋಡ್ರಿ. ಅಭಿಮಾನದಿಂದ ಉನ್ನತವಾದ ಉಬ್ಬಿ ರೋಮಾಂಚಿತವಾದ ಮುಖವುಳ್ಳವರಿದ್ದಾರೆ. ಅಥವಾ ಹೇಗಿದ್ದಾರೆ ಇದು ನೋಡ್ರಿ. ಅಥವಾ ಹೇಗಿದ್ದಾರೆ, ಸಮಿತಿ ಪರತಾಂ ಆಲಂಬತಾಂ, ಮೌನವಾಗಿರುವುದು ಅಥವಾ ಕಮ್ಮಿ ಮಾತನಾಡುವುದು ಅಥವಾ ತನ್ನನ್ನು ಹೀನನನ್ನಾಗಿಸುತ್ತ ಮಾತನಾಡುವುದು, ಇವುಗಳ ಸಮಾನವಾದ ಸಾವಧಾನತೆ. ಒಂದೆರಡು ಹೇಳಿದಾರ್ರಿ ಲಕ್ಷಣ. ಇವುಗಳಂಥವು ಮತ್ತು ಬಹಳಷ್ಟು ಸಾವಧಾನತೆ ಇರ್ತಿದೆ ಅವನಲ್ಲಿ. ಸಾವಧಾನತೆಯನ್ನು ಅವಲಂಬನೆ ಮಾಡುತ್ತಾರೆ. ತಿಳಿತೇನ್ರಿ ಅದ? ಮೌನವಾಗಿರುವುದು, ಕಮ್ಮಿ ಮಾತನಾಡುವುದು ಅಥವಾ ತಮ್ಮನ್ನು ತಾವು ಏನಂಥೇಳಿ ಪ್ರದರ್ಶನ ಮಾಡೋದು. ಎಲ್ಲ ರೀ ಮಿಥ್ಯಾ ಮಾಯಾ ಎಲ್ಲ ಒಂದೇ ಅದಾವ್ರಲ್ಲ. ಮಿಥ್ಯಾ ದೃಷ್ಟಿದ್ದನ ಮಾತು ಹೇಳ್ತಾ ಇದ್ದಾರಲ್ಲ. ಎಲ್ಲ ಒಂದೇ ನಾಣ್ಯದ 2, 3, 4 ಮುಖ ಆದವ್ರಿ. ಎಲ್ಲ ಅನಂತ ಮುಖ ಆದವ್ರಿ. ಮಾಯಾಚಾರನಲ್ಲ. ತನ್ನನ್ನು ಹೀನನನ್ನಾಗಿಸುತ್ತಾ ಮಾತನಾಡುವುದು. ನಮ್ಮನ್ನೇನು ಮಾಡ್ತೀರಿ, ನಾವು 1 ಉಪವಾಸ ಮಾಡಿದೆವು, ಅವ್ರು 4 ಉಪವಾಸ ಮಾಡಿದ್ರು, 10 ಉಪವಾಸ ಮಾಡಿದ್ರು, ಅರ್ಥಾತ್ ತನ್ನನ್ನು ತಾನು ಹೀನಂತೇಳಿ ಪ್ರದರ್ಶನ. ಆ ಪ್ರಕಾರ ಮಾತಾಡುವುದು ಮೌನ ಇರೋದ, ಕಮ್ಮಿ ಮಾತಾಡೋದ, ಮಾತಾಡಿದ್ರೆ ಅಂಥ ಮಾತು ಮಾತಾಡೋದ, ತನ್ನನ್ನು ಹೀನಂತೇಳಿ. ಅರೇ 10 ವರ್ಷದ ಎಳೆ ವಯಸ್ಸಿನೊಳಗೆ ದೀಕ್ಷಾ ತಗೊಂಡು ಹೋದ್ರಲ್ಲ ಅನ್ನುವ ಮಾತಿನ ಹಿಂದ ಮಿಥ್ಯಾದೃಷ್ಟಿಯ ಅಭಿಪ್ರಾಯ ಯಾವುದಿದೆ ಅನ್ನೋದ ತಿಳಿಯಲಿಕ್ಕೆ ಸರ್ವಜ್ಞ ಪ್ರಭು ಮಾತ್ರ ಸಮರ್ಥದ. ನಮ್ದು ಪ್ರತಿಯೊಂದು ಮಾತಿನೊಳಗಣ್ಣ ಏನು ಮಾಯಾಚಾರ ಅಂತ ಹೇಳಿ ತಾವೇನು ಅಂದ್ರಲ್ಲ, ಪ್ರತಿಯೊಂದು ಮಾತಿನೊಳಗ ಮಿಥ್ಯಾ ಅಭಿಪ್ರಾಯ ಯಾವ್ಯಾವ ರೂಪದಿಂದ ಸುಪ್ತ ಇದೆ ಮತ್ತು ಪ್ರಗಟ ಇದೆ ಅನ್ನೋದನ್ನ ಸರ್ವಜ್ಞ ಪ್ರಭು ಅಭಿಮಾನದಿಂದ ತನ್ನನ್ನು ಹೀನಂತ ಹೇಳಿ ಹೇಳ್ತಾನೆ ಅಂತ ಹೇಳಿ ಹೇಳಿದರ ಈ ಜ್ಞಾನಿಯ ಮಾತಿನ ಅಭಿಪ್ರಾಯ ಹೇಗೆ ತಿಳ್ಕೊಳ್ಳುವುದ್ರಿ? ಅಭಿಮಾನದಿಂದ ಉಬ್ಬಿ ಹೋಗಿದ್ದಾನೆ, ಅವನ ಮುಖ ರೋಮಾಂಚಿತ ಆದದ್ದೇ ಇದೆ, ಅವನ ಜ್ಞಾನ ದರ್ಶನ, ಅವನ ಪ್ರವೃತ್ತಿ ಹೇಗಿದೆ? ಮೌನ ಇರ್ತಾನೆ, ಕಮ್ಮಿ ಮಾತಾಡ್ತಾನೆ, ಅಥವಾ ತನ್ನನ್ನು ಹೀನಂತ ಹೇಳಿ ತಿಳಿದ ಅಂಥ ವ್ಯಕ್ತತೆಯನ್ನು ಮಾಡ್ತಾನೆ. ಈ ಪ್ರಕಾರದ ಸಾವಧಾನತೆ ಅವನ ಪ್ರವೃತ್ತಿಯೊಳಗೆ ಇರ್ತಿದೆ. ಕಷ್ಟ ಐತ್ರಿ. ಒಟ್ಟಿನಲ್ಲಿ ಮಿಥ್ಯಾದೃಷ್ಟಿಯ ಅಂತರಂಗದ ಆಳವನ್ನ ಅಳತೆ ಮಾಡೋದು ಕಷ್ಟ. ಕಷ್ಟ ಅರ್ಥಾತ್ ಅಸಾಧ್ಯ ಇದೆ. ಅದು ಸರ್ವಜ್ಞ ಪ್ರಭುವಿನ ಜ್ಞಾನಕ್ಕೆ ಮಾತ್ರ ತಿಳಿದು ಬರುವಂಥದ್ದು. ಅವ್ರು ತಿಳಿದೇನು ಮಾಡವ್ರು? ಮಿಥ್ಯಾದೃಷ್ಟಿಯ ಮಿಥ್ಯಾತ್ವದ ವಿಸ್ತಾರ ಎಷ್ಟಿದೆ, ಆಳ ಎಷ್ಟಿದೆ, ಅದು ಅವರೇ ತಿಳಿಯೋ ಸಾಧ್ಯ ಇದೆ. ಆದ್ರೆ ಅವರು ತಿಳಿದೇನು ಮಾಡೋದು? ಏನೂ ಮಾಡ್ಲಿಕ್ಕೆ ಲೋಕಕ್ಕೆ ಪ್ರಕಟಪಡಿಸೋ ಸಾಧ್ಯ ಇಲ್ಲ, ಅವಶ್ಯಕತೆ ಇಲ್ಲ ಅವರಿಗೆ. ಯಾಕೆ? ನೈಸರ್ಗಿಕವಾಗಿನ ಪ್ರತಿಯೊಂದು ಜೀವಕ್ಕೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಹೇಳ್ತಲ್ಲ. ಅರೆ ಜಿನವಾಣಿಯನ್ನು ಆಲಿಸಿ ಜಿನವಾಣಿಯ ಸಂಯೋಗದೊಳಗೆ ಬಂದ ಜಿನೇಂದ್ರ ಪ್ರಭುವಿನ ಆ ಲೋಕೋತ್ತರವಾದಂಥ ಅಂತರ್ಮುಖತೆಯನ್ನು ಅವಲೋಕನೆ ಮಾಡಿ ಕೂಡ ಯಾವ ಜೀವ ತನ್ನ ಕಾರ್ಯದೊಳಗ ಅಥವಾ ತನ್ನ ಅಂತರಂಗದಲ್ಲಿರುವಂಥ ಮಿಥ್ಯಾ ಮಾಯಾ ನಿದಾನ ಇವುಗಳ ಕುರಿತಾಗಿ ಸ್ವಲ್ಪ ಕೂಡ ಅವನಿಗೆ ಅರಿವು ಮೂಡಿ ಬರಲಿಲ್ಲ ಅಂತಂದ್ರೆ ಅವನ ಆ ಮಿಥ್ಯಾ ಮಾಯಾ ನಿದಾನ ಮೊದಲಾದವನ್ನು ತೆಗೆದು ಹಾಕುವ ಸಲುವಾಗಿ ಯಾರ ಸಮರ್ಥದ? ನಮ್ಮಂತ ಅಜ್ಞಾನಿ ಸಿಕ್ಕಾಡಿ ಮಿಥ್ಯಾದೃಷ್ಟಿ, ಸಿಕ್ಕಾಡಿಗೆ ಸಮ್ಯಕ್ ದೃಷ್ಟಿ ಅನ್ಕೊಂತ ಹೋಗ್ತೇವಲ್ಲ, ಅಲ್ಲಿದವರು ಶಕ್ತಿ ಕೇಳಿ ಅವ್ರ ಬಾಯಿ ಬಂದ್ ಮಾಡಿ ಈ ಭಗವಂತನಿಗೆ ನಿಜವಾದ ಮಾತಿದ್ದೀರಿ. ಯಾರಿಗೆ ಸಮ್ಯಕ್ ದೃಷ್ಟಿ, ಯಾರಿಗೆ ಮಿಥ್ಯಾ ದೃಷ್ಟಿ? ಅರೆ ವಚನದ ಮೇಲಿಂದ ಸ್ವಲ್ಪ ಅಂದಾಜು ಮಾಡೋ ಸಾಧ್ಯ ಇದೆ. ಸೂರ್ಯ ಪ್ರಕಾಶದಷ್ಟು ಸ್ಪಷ್ಟ ಇದೆ ಮಿಥ್ಯಾತ್ವ ಮತ್ತು ಸಮ್ಯಕ್ತ್ವ ಅಂಥೇಳಿ ಹೇಳಿದ್ರಿ.
ಆದ್ರೂ ಕೂಡ ಯಾರು ಕಲ್ಯಾಣಾಭಿಲಾಷಿ ಇದ್ದಾರಲ್ಲ ಅವರಿಗೆ ಒಂದು ವೇಳೆ ಅದು ತಿಳಿದು ಬರೋ ಸಾಧ್ಯ ಇದೆ. ಅಂದ್ರೆ ಸೂರ್ಯಪ್ರಕಾಶದಷ್ಟು ಸ್ಪಷ್ಟ ಇದೆ. ಆದ್ರೆ ನೋಡ್ರಿ, ಸೂರ್ಯಪ್ರಕಾಶದಷ್ಟು ಸ್ಪಷ್ಟ ಅರ್ಥಾತ್ ಸೂರ್ಯನ ಪ್ರಕಾಶದೊಳಗ ಪ್ರತಿಯೊಂದು ಪದಾರ್ಥ ಸ್ಪಷ್ಟವಾಗಿ ಕಂಡು ಬಂದ್ರೂ ಕೂಡ ತನ್ನ ಪ್ರಯೋಜನದ ಪದಾರ್ಥವನ್ನ ತಾನು ಹಿಡ್ಕೊಳ್ಳಿಲ್ಲ ಅಂತಂದ್ರ ಆ ಪ್ರಕಾಶ ಏನು ಮಾಡೋದಿದೆ? ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಅದೇ ಪ್ರಕಾರ ಇಲ್ಲಿ ಜಿನಾಗಮದೊಳಗ ಜೀವದ ಸ್ವರೂಪ, ಕರ್ಮದ ಸ್ವರೂಪ, ಕರ್ಮದ ಕಾರಣೀಭೂತವಾದಂಥ ವಿಭಾವದ ಸ್ವರೂಪ, ವಿಭಾವದ ಆಧಾರವಿರುವಂಥ ವಿಪರೀತ ಮನ್ನಣೆಯ ಸ್ವರೂಪ ಎಲ್ಲವನ್ನು ಬಹಳಷ್ಟು ವಿಸ್ತೃತವಾಗಿ ಹೇಳಿದ ನಂತರ ಕೂಡ ಯಾರು ತನ್ನ ಅಂತರಂಗದೊಳಗೆ ಅದರ ಅವಲೋಕನೆ ಮಾಡುವುದಿಲ್ಲ ಅವರಿಗೆ ಜನವಾಣಿ ಲಭಿಸಿ ಪ್ರಯೋಜನೇನ. ಇನ್ನು ತಾವು ಹೇಳಿದ್ರಲ್ಲ, ಯಾರಿಗೆ ಸಿಕ್ಕವರಿಗೆ ಸಮ್ಯಕ್ ದೃಷ್ಟಿ ಅಥವಾ ಮಿಥ್ಯಾ ದೃಷ್ಟಿ ಅನ್ಕೊಂತ ತಿರುಗಾಡು ಅನ್ನುವುದರಿಂದ ಆಗೋದಂತೂ ಏನಿಲ್ಲರಲ್ಲ. ಅವರು ಸಮ್ಯಕ್ ದೃಷ್ಟಿ ಇದ್ದಾರೆ, ಇವರು ಮಿಥ್ಯಾ ದೃಷ್ಟಿ ಇದ್ದಾರೆ ಅಂಥೇಳಿ ಅನ್ನುವುದರಿಂದ ಭಲೆ ಆಗಮದ ಆಧಾರದಿಂದನ ಅಳತೆ ಮಾಡಿ ಹೇಳಿದರನು ಕೂಡ ಅದರಿಂದ ನನ್ನ ಮಿಥ್ಯಾತ್ವಕ್ಕಾಗಲಿ ಸಮ್ಯಕ್ತ್ವಕ್ಕಾಗಲಿ ಯಾವುದೇ ಪೋಷಣೆ, ಕಾರಣ, ನಿಮಿತ್ತ ಆಗೋ ಸಾಧ್ಯ ಇಲ್ಲದ. ಅದರ ಸಲುವಾಗಿ ನೋಡ್ರಿ, ಮಾ ಜಂಪೈ ಮಾ ಚಿಂತೈ ಮಾ ಚಿಟ್ಟೈ ಅಂಥೇಳಿ ಏನು ಬೃಹದ್ರವ್ಯ ಸಂಗ್ರಹದೊಳಗೆ ಹೇಳಿದ್ರು. ಆ ವಾಕ್ಯದ ಕಡೆಗೆ ನಮ್ದು ಪ್ರವೃತ್ತಿ, ಆಗಮದ ಅಂಶ ಕೂಡ ತಿಳಿದು ಬಂದ ನಂತರ ಹಾಗೆಯೇ ಆಗ್ತಿದೆ. ಅದರ ಕಡೆಗೆ ಪ್ರವೃತ್ತಿ. ಯಾವುದನ್ನು ಹೇಳೋದಿದೆ, ಯಾವುದರ ವಿಚಾರ ಮಾಡೋದಿದೆ, ಯಾವುದನ್ನು ಮಾಡೋದಿದೆ ದೈಹಿಕವಾಗಿ, ಯಾವುದರ ವಿಚಾರ ಮಾಡೋದಿದೆ, ಯಾವುದನ್ನು ಮಾತಾಡೋದಿದೆ, ಯಾವುದನ್ನು ದೈಹಿಕವಾಗಿ ಕ್ರಿಯೆ ಚೇಷ್ಟೆ ಮಾಡೋದಿದೆ. ಅರೆ, ಒಳಗಿನ ದೋಷವನ್ನ, ಒಳಗಿನ ನಿರ್ದೋಷತೆಯನ್ನ, ಒಳಗಿನ ನಿರ್ದೋಷತೆಯ ಅವಲಂಬನೆ ಮಾಡುವ ಪುರುಷಾರ್ಥವನ್ನ ಈ ಮೂರನ್ನ ಬಿಟ್ಟ ನಮಗೆ ಹೊರಗೆ ಎಲ್ಲಿ ಏನು ಮಾಡೋದಿದೆ? ಒಳಗಿನ ನಿರ್ದೋಷತೆಯನ್ನ ಉತ್ಪನ್ನ ಆಗ್ತಾ ಇರುವಂಥ ಸಮಯಕ್ಕೆ ಆಗ್ತಾ ಇರುವಂಥ ದೋಷವನ್ನ, ಎರಡದು ಆ ದೋಷವನ್ನ ಬಿಟ್ಟುಕೊಟ್ಟ ನಿರ್ದೋಷದ ಗ್ರಹಣ ಮಾಡುವ ಸಲುವಾಗಿ ಯಾವ ಪುರುಷಾರ್ಥ ಇದೆಯೋ ಇದನ್ನು ಬಿಟ್ಟ ಮೂರನೇ ಅಥವಾ ನಾಲ್ಕನೇ ಕಾರ್ಯ ನಮ್ಮ ಜೀವನದೊಳಗೆ ಯಾವುದೇ ಇದ್ರೂ ಕೂಡ ಅದರಿಂದ ನಮಗೆ ಯಾವ ಲಾಭ ಇಲ್ಲ. ಇಷ್ಟು ಮಾತ್ರ ಅಲ್ಲ, ಅದರ ಅನಂತ ಹಾನಿ ಇದೆ. ಅರೆ, ವೀತರಾಗ ಭಗವಂತರನ್ನು ತಿಳ್ಕೊಳ್ಳೋದು, ವೀತರಾಗ ಶಾಸ್ತ್ರದ ಅವಲಂಬನೆ ಮಾಡೋದು, ಅರ್ಥಾತ್ ತನ್ನಲ್ಲೇ ವೀತರಾಗತೆ ಬರುವ ಹಾಗೆ ದೋಷ ನಿರ್ದೋಷಗಳ ಅವಲೋಕನೆ ಮಾಡಿ ನಿರ್ದೋಷದ ಗ್ರಹಣ ಮಾಡುವಂಥ, ದೋಷದ ಪರಿಹಾರ ಆಗುವಂಥ ಉದ್ಯಮ ಏಕಾಂತದೊಳಗೆ ಮಾಡೋದಿದೆ. ಅದರ ಹೆಸರು ಸಾಧನೆ ಇದೆ. ಅದರಿಂದ ಜೀವನಿಗೆ ಲಾಭ ಇದೆ. ಚರ್ಚೆ ಮಾಡುವುದರಿಂದ ಏನೂ ಇಲ್ಲ, ತಿಳಿಸಿಕೊಡುವುದರಿಂದ ಏನೂ ಇಲ್ಲ. ಅರೆ, ತಿಳಿದು ತಗೊಳ್ಳುವಂಥ ಯೋಗ್ಯತೆ ಇರುವಂಥ ಜೀವ ಅಂತರ್ಮುಖತೆಯಿಂದ ತಿಳಿದು ತಗೊಳ್ತಾನೆ. ಪರಸನ್ಮುಖತೆಯಿಂದ ತಿಳಿದು ಬರುವಂಥದ್ದು, ಪರಸನ್ಮುಖತೆಯಿಂದ ಜೀವನಿಗೆ ಲಾಭ ಆಗುವಂಥದ್ದು ಯಾವುದೂ ಇಲ್ಲ. ಅದಕ್ಕೆ ಸತ್ಯ ಏನಿದೆ ಅದನ್ನ ತಿಳಿದುಕೊಳ್ಳುವ, ಗ್ರಹಣ ಮಾಡುವ ಪುರುಷಾರ್ಥ ಏಕಾಂತದೊಳಗೆ ಮಾಡೋದ್ರೆ ಏನು ಹೇಳಿದ್ರು? ಸಮಿತಿ ಪರತಾಂ ಆಲಂಬತಾಂ, ಮೌನವಾಗಿರುವುದು ಅಥವಾ ಕಮ್ಮಿ ಮಾತನಾಡುವುದು ಅಥವಾ ತನ್ನನ್ನು ತಾನು ಹೀನನನ್ನಾಗಿ ಸುತ್ತ ಮಾತನಾಡುವುದು, ಇವುಗಳ ಸಮಾನವಾದ, ಇವು ಒಂದೆರಡು ಹೇಳಿದರೆ ಲಕ್ಷಣ, ಇವುಗಳ ಸಮಾನ ಸಾವಧಾನತೆಯನ್ನು ಅವಲಂಬನೆ ಮಾಡುತ್ತಾರೆ. ಅರ್ಥಾತ್ ಸರ್ವಥಾ ಪ್ರಕಾರ ಈ ರೂಪ ಪ್ರಕೃತಿಯ ಸ್ವಭಾವದವರಾಗಿದ್ದಾರೆ. ಅಂದ್ರೆ ಧರ್ಮಾತ್ಮರು ಮಾತಾಡ್ತಾರೋ ಅಂಥೇಳಿ ಅರ್ಥ ಏನ್ರಿ ಇದರದ? ಇಲ್ಲಿ ಮೌನವಾಗಿರುವುದು, ಕಮ್ಮಿ ಮಾತನಾಡುವುದು, ತನ್ನನ್ನು ತಾನು ಹೀನ ಅಂಥೇಳಿ ಮಾತನಾಡುವುದು, ಇವು ಧರ್ಮಾತ್ಮನಲ್ಲೇ ಇವು ಮೂರು ಪ್ರವೃತ್ತಿ ಇರ್ತವೇನಿಲ್ರಿ? ಧರ್ಮಾತ್ಮ ಮೌನ ಇರ್ತಾನೋ ಅಥವಾ ಇಲ್ರಿ?
ಧರ್ಮಾತ್ಮ ಕಮ್ಮಿ ಮಾತಾಡ್ತಾನೋ ಅಥವಾ ಇಲ್ರಿ? ಧರ್ಮಾತ್ಮ ತನ್ನನ್ನ ತಾನು ಅರೇ ಮೂರು ಲೋಕದೊಳಗೆ ತಮ್ಮಂಥ ನಿರ್ದೋಷ ಪವಿತ್ರ ವಸ್ತು ಇನ್ನೊಂದು ಯಾವುದಿಲ್ಲ, ನನ್ನಂಥ ದೋಷಮಯ ಅಪವಿತ್ರ ವಸ್ತು ಇನ್ನೊಂದು ಯಾವುದೂ ಇಲ್ಲ ಅಂಥೇಳಿ ಭಾವಲಿಂಗಿ ಸಂತರ ಹೇಳ್ತಾರೋ ಅಥವಾ ಇಲ್ಲ ಭಗವಂತರ ಎದುರಿಗೆ? ನನ್ನಂಥ ಅಜ್ಞಾನಿ ಹೇಳ್ತಾರ ಅಥವಾ ಅಲ್ಪಶ್ರುತಂ ಶ್ರುತವತಾಂ, ಅರೇ ಅಲ್ಪಶ್ರುತಂ, ನಾನೇನಿದ್ದೇನೆ ಅಲ್ಪಶ್ರುತ, ಶ್ರುತವತಾಂ ಪರಿಹಾಸಧಾಮ. ಇದು ನೋಡ್ರಿ, ಹೆಚ್ಚು ಕಡಿಮೆ ನಾನು ತಿಳಿದಿರುವ ಪ್ರಕಾರ ಪ್ರತಿಯೊಬ್ಬ ಗ್ರಂಥಕಾರನ ಅಭಿಪ್ರಾಯ ಇದೆ. ಕೃತಿ ರಚನೆಕಾರನ ಅಭಿಪ್ರಾಯ ಅವ 6ನೇ ಗುಣಸ್ಥಾನದೊಳಗಿರಲಿ 5ನೇದೊಳಗಿರಲಿ ಅಥವಾ 4, ಪ್ರತಿಯೊಬ್ಬ ಗ್ರಂಥ ರಚನೆ ಮಾಡುವವನ ಅಭಿಪ್ರಾಯ ನಾನು ಅಲ್ಪಶ್ರುತ, ನಾನು ಅಜ್ಞಾನಿ. ಅರೇ ಭಾವದೀಪಿಕಾದೊಳಗೆ ಹೇಳ್ತಾರೆ, ನಮ್ಮ ಸುದೃಷ್ಟಿ ತರಂಗಿಣಿಯೊಳಗೆ ಬಂದು ಹೋದದ್ದು ಇದೆಯಲ್ಲ, ಯಾವುದರ ಸಲುವಾಗಿ ಇದರ ರಚನೆ ನಾನು ಮಾಡಿದೆ. ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಪ್ರಾರಂಭದ ಅಧಿಕಾರದೊಳಗನ ಪೀಠ ಬಂಧ ಪ್ರರೂಪಣೆಯೊಳಗನ ಹೇಳಿದಾರ್ರೆ, ಗ್ರಂಥ ಈಗಾಗಲೇ ಸಾಕಷ್ಟು ಅದಾವ, ಮತ್ತ್ಯಾಕೆ ನೀವು ಗ್ರಂಥ ಬರೀತಾ ಇದ್ದೀರಿ? ಪ್ರಶ್ನೆ ಮಾಡೋರು ಯಾರು ಇರಲಿಲ್ಲ, ತಮ್ಮೊಳಗಿಂದನೂ ಬರ್ತಿದೆ ಪ್ರಶ್ನೆ. ಅದಕ್ಕೆ ಅವರು ಉತ್ತರ ಏನು ಹೇಳಿದರು, ಯಾಕೆ ಹೇಳಿದರು, ಯಾವ ರೀತಿ ತಮ್ಮನ್ನ ತಾವು ಅವರ ಸರಿಸಮ ಇಟ್ಕೊಳ್ಳುವ ಸಲುವಾಗಿ ಗ್ರಂಥ ಬರೀಲಿಲ್ಲ. ತಮ್ಮನ್ನು ತಾವು ಅವರ ಹಾಗೆ ದರ್ಶಿಸುವ ಸಲುವಾಗಿ ಗ್ರಂಥ ಬರೀಲಿಲ್ಲ. ಅವರ ಗ್ರಂಥದೊಳಗೆ ಹೆಸರು ಹಾಕಲಿಲ್ಲ, ನೀ ಯಾಕೆ ಹಾಕ್ತಿ ಅಂಥೇಳಿ ಅಪ್ಪಾಜಿ ಸ್ವಯಂ ಪ್ರಶ್ನೆ ಉತ್ಪನ್ನ ಮಾಡಿ ಅದಕ್ಕೆ ಉತ್ತರ ಹೇಳಿದರು. ಅವರು ತಪ್ಪು ಮಾಡೋದನ್ನೇ ಸಾಧ್ಯ ಇಲ್ಲ. ಭಾವಲಿಂಗಿ ಸಂತರೇನು ಗ್ರಂಥ ರಚನೆ ಮಾಡಿದ್ರು, ಅವರ ತಪ್ಪು ಬರೆಯೋದನ್ನ ಸಾಧ್ಯ ಇಲ್ಲ ಅಂಥೇಳಿ ಅವರಿಗೆ ಹೆಸರು ಹಾಕುವ ಅವಶ್ಯಕತೆ ಇಲ್ಲ. ಇನ್ನು ನಮ್ಮಲ್ಲೇ ತಪ್ಪ ಆಗೋದು ಸಹಜ, ಆಗೋದನ್ನ ಈ ತಪ್ಪಿಗೆ ಹೊಣೆ ಯಾರನ್ನ ಕೇಳೋದು? ಅದರ ಸಲುವಾಗಿ ನಾವು ನಮ್ಮ ಹೆಸರು ಹಾಕೋದು. ಈ ಪ್ರಕಾರ ತಪ್ಪಾಗಿದೆಯಲ್ಲ, ಈ ಇದರ ಕಾರಣ ಏನ ಅಂಥೇಳಿ ಯಾರನ್ನ ಕೇಳೋದು? ಅದಕ್ಕೆ ನಾವು ನಮ್ಮ ಹೆಸರು ಹಾಕಬೇಕು. ಇದು ಎಲ್ಲಿಂದ ಬರೆದರೆ ನೀವು ಅಂಥೇಳಿ ಯಾರನ್ನ ಕೇಳೋದು? ಅದಕ್ಕೆ ನಾವು ನಮ್ಮ ಹೆಸರು ಹಾಕೋದು. ತಪ್ಪಿಗೆ ಹೊಣೆ ಯಾರು? ಅರೇ ಅಜ್ಞಾನಿ ಅಂಥೇಳಿ ತಿಳ್ಕೊಂಡ ಬಿಟ್ಟು ಬಿಡ್ತಾರಂತ ಜ್ಞಾನಿಗಳು. ಏನಾದರೂ ತಪ್ಪಾಗಿದ್ರ ಕೃತಿಯೊಳಗ ಅಜ್ಞಾನಿ ಅರೇ ತಿಳುವಳಿಕೆ ಇಲ್ಲದವ ಬಾಲಕ ಅಂಥೇಳಿ ತಿಳಿದು ಬಿಟ್ಟು ಬಿಡ್ತಾರೆ. ಮತ್ತೆ ಯಾರಿಗೆ ಏನು ತಿಳಿಯೋದನ್ನೇ ಇಲ್ಲ ಅವರ ದೋಷಾರೋಪಣೆ ಮಾಡ್ತಾರೆ. ಯಾರಿಗೆ ತಿಳಿತಿದೆ ಅವರ ಬಾಲಕ ಇದ್ದಾನೆ, ತಿಳುವಳಿಕೆ ಇಲ್ಲದ ಮಾಡಿದ್ದಾನೆ. ಭಾವದೀಪಿಕಾಕಾರರು ಹೇಳ್ತಾರೆ, ನಾನು ಅಭಿಮಾನದಿಂದ ಬರೀಲಿಲ್ಲ, ಅಭಿಮಾನದಿಂದ ಶಾಸ್ತ್ರ ಬರೀಲಿಲ್ಲ, ಆದ್ರೆ ಈ ಶಾಸ್ತ್ರದ ಇಂಥದ್ದೊಂದು ಭಾವಗಳ ಪರಿಚಯ ಮಾಡಿಸುವಂಥದ್ದ ಅವಶ್ಯಕತೆ ನನಗೆ ನಿಶ್ಚಿತ. ಅದರ ಸಲುವಾಗಿ ಬರೆದಿದ್ದೇನೆ. ಆದರೆ ಬರೆದರನು ನನ್ನ ಅಜ್ಞಾನದಿಂದ ಅನೇಕ ದೋಷ ಆಗೋ ಸಾಧ್ಯ ಇದೆ. ಅದನ್ನು ಪೂರ್ವಾಚಾರ್ಯರ ಗ್ರಂಥದ ಅವಲೋಕನೆಯ ಮೂಲಕ ತಿದ್ದುಪಡಿ ಮಾಡಿಕೊಳ್ಳುವುದು ಜಿಜ್ಞಾಸೆಯುಳ್ಳವರು. ಹೀಗೆ ಪ್ರಾಮಾಣಿಕವಾಗಿ ಹೇಳ್ತಾರೆ. ಗ್ರಂಥ ಬರೆಯೋದರ ಹಿಂದೆ ಉದ್ದೇಶ ಯಾವುದು ಇರ್ತಿದೆಯೋ 4ನೇ 5ನೇ 6ನೇ ಗುಣಸ್ಥಾನಾವರ್ತಿ ಜೀವನಿಗೆ, ಆ ಉದ್ದೇಶ ನಿಜವಾಗಿ ಸರ್ವಜ್ಞ ಪ್ರಭು ಅಥವಾ ಭಾವಲಿಂಗಿ ಸಂತ ಅಥವಾ ಪ್ರತಿಭಾವಂತ ಆಚಾರ್ಯರ ಜೊತೆ ಸರಿಯಾಗಿ ನಿಲ್ಲುವ, ಸರಿ ಸಮಾನಾಗಿ ನಿಲ್ಲುವ ಅಭಿಪ್ರಾಯ ಇರುವುದಿಲ್ಲ. ಆದರೆ ಆ ಮಾತನ್ನ ಇಂದ ನಾನು ಯಾವ ರೀತಿ ತಿಳಿತಾ ಇದ್ದೇನೆ ಆ ರೀತಿ ಇಂದಿನ ಜನರ ತಿಳಿಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಇಂದಿನ ಭಾಷೆಯೊಳಗೆ ತರ್ಜುಮೆ ಮಾಡೋದಿದೆ. ಭಾವವನ್ನ ತಿಳಿಸಿಕೊಡುವ ಸಲುವಾಗಿ ಭಾಷೆಯ ಪರಿವರ್ತನೆ ಮಾಡೋದಿದೆ. ಅನುವಾದ ಅರ್ಥಾತ್ ಒಂದು ಭಾಷೆಯಿಂದ ಒಂದು ಭಾಷೆಗೆ ಅನುವಾದ, ಅದಷ್ಟ ಅನುವಾದ ಅಲ್ಲ. ಅದರ ಭಾವವನ್ನ ಅದೇ ಭಾಷೆಯಿಂದ ಕೂಡ ತನ್ನ ಈ ಸಮಯದ ಜನರು ತಿಳಿಯುವ ಹಾಗೆ ಅದೇ ಭಾಷೆಯೊಳಗ ಭಾವವನ್ನ ಸುಲಭಗೊಳಿಸೋದಕ್ಕೂ ಕೂಡ ಅನುವಾದ ಅಂತಾರೆ. ಸಮಯ